ಓಂ ಶಾಂತಿ. ಶಿವಬಾಬಾ ಅವ್ರು ನೆನಪಿದ್ದಾರೆ. ಮುರಳಿಯ ದಿನಾಂಕ ಇದೆ 19/4/2024. बाबा ತಿಳಿಸ್ತಾ ಇದ್ದಾರೆ, मीठे बच्चे बाप आया है सारी दुनिया का कलह मिटाकर जय जयकार बनाने. ಮಧುರ ಮಕ್ಕಳೇ, ತಂದೆಯು ಬಂದಿದ್ದಾರೆ ಇಡೀ ಪ್ರಪಂಚದ ಆಹಾಕಾರವನ್ನ ಅಳಸಿ ಜಯ ಜಯಕಾರವನ್ನಾಗಿ ಮಾಡಲು. पुरानी दुनिया में आहाकार, नई दुनिया में जय जयकार. ಹಳೆಯ ಪ್ರಪಂಚದಲ್ಲಿ ಆಹಾಕಾರವಿದೆ, ಹೊಸ ಪ್ರಪಂಚದಲ್ಲಿ ಜಯ ಜಯಕಾರವಿರುತ್ತದೆ. बाबा प्रश्न ತಿಳಿಸ್ತಾ ಇದ್ದಾರೆ, कौन सा ईश्वरीय नियम है जो गरीब का बच्चा पूरा वर्षा लेते हैं, साहूकार नहीं लेते हैं, साहूकार नहीं पाते हैं. ಬಾಬಾ ಪ್ರಶ್ನೆ ಹೇಳ್ತಿದ್ದಾರೆ, ಯಾವ ಈಶ್ವರೀಯ ನಿಯಮವಿದೆ, ಯಾವ ಈಶ್ವರೀಯ ನಿಯಮವಿದೆ, ಬಡವರೇ ತಂದೆಯಿಂದ ಪೂರ್ಣ ಆಸ್ತಿಯನ್ನ ತೆಗೆದುಕೊಳ್ಳುತ್ತಾರೆ, ಸಾಹುಕಾರರು ಪಡೆದುಕೊಳ್ಳುವುದಿಲ್ಲ. ಸಾಹುಕಾರರು ಪಡೆದುಕೊಳ್ಳುವುದಿಲ್ಲ. बाबा उत्तरದಲ್ಲಿ ತಿಳಿಸ್ತಾ ಇದ್ದಾರೆ, ईश्वरीय नियम है पूरा बेगर बनो, जो कुछ भी है उसे भूल जाओ. ಬಾಬಾ ಹೇಳ್ತಿದ್ದಾರೆ, ಈಶ್ವರೀಯ ನಿಯಮನೇ ಇದೆ, ಪೂರ್ಣ ಭಿಕಾರಿಗಳಾಗಿ ಏನೆಲ್ಲ ಇದೆಯೋ ಅದನ್ನು ಮರೆಯುತ್ತಾ ಹೋಗಿ. ಏನೆಲ್ಲ ಇದೆಯೋ ಅದನ್ನು ಮರೆಯುತ್ತಾ ಹೋಗಿ. तो गरीब बच्चे सहज ही भूल जाते हैं, ಬಡ ಮಕ್ಕಳೇ ಸಹಜವಾಗಿ ಮರೆಯುತ್ತಾರೆ. परंतु साहूकार जो अपने को स्वर्ग में समझते हैं उनकी बुद्धि में कुछ भूलते ही नहीं. इसलिए जिनको धन दौलत मित्र संबंधी याद रहते हैं. ಬಾಬಾ ಹೇಳ್ತಿದ್ದಾರೆ, ಸಾಹುಕಾರರು ಯಾರು ತಮ್ಮನ್ನ ಸ್ವರ್ಗದಲ್ಲಿದ್ದೇವೆಂದು ತಿಳಿಯುತ್ತಾರೆ, ಯಾರು ತಮ್ಮನ್ನು ಸ್ವರ್ಗದಲ್ಲಿದ್ದೇವೆಂದು ತಿಳಿಯುತ್ತಾರೆ, ಅವರು ಬುದ್ಧಿಯಿಂದ ಏನು ಮರೆಯುವುದಿಲ್ಲ. ಆದ್ದರಿಂದ ಯಾರಿಗೆ ಹಣ, ಅಧಿಕಾರ, ಮಿತ್ರ ಸಂಬಂಧಿಗಳು ನೆನಪಿರುತ್ತದೆಯೋ ಸಚ್ಚಾ ಯೋಗಿ ಬನ್ ನಹಿ ಸಕ್ತೆ, ಅವರು ಸತ್ಯಯೋಗಿಗಳಾಗಲು ಸಾಧ್ಯವಿಲ್ಲ. उन्हें स्वर्ग में ऊंच पद नहीं मिल सकता, ಅವರಿಗೆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿ ಸಿಗಲು ಸಾಧ್ಯವಿಲ್ಲ. ಅವರಿಗೆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿ ಸಿಗಲು ಸಾಧ್ಯವಿಲ್ಲ. ಓಂ ಶಾಂತಿ. ಬಾಬಾ ಪ್ರಶ್ನೆ ತಿಳಿಸಿದ್ರು,
ಯಾವ ಈಶ್ವರಿಯ ನಿಯಮವಿದೆ, ಬಡವರೇ ತಂದೆಯಿಂದ ಪೂರ್ಣ ಆಸ್ತಿ ಪಡ್ಕೊಳ್ತಾರೆ. ಬಾಬಾ ಹೇಳ್ತಾ ಇರ್ತಾರೆ, ನಾನು ಬಡವರ ಬಂಧು, ಸಾಹುಕಾರರು ಪಡೆದುಕೊಳ್ಳೋದಿಲ್ಲ. ಅದಕ್ಕೆ ಬಾಬಾ ಉತ್ತರದಲ್ಲಿ ತಿಳಿಸಿದ್ರು, ಈಶ್ವರಿಯ ನಿಯಮನೇ ಇದೆ, ಪೂರ್ಣ ಭಿಕಾರಿಗಳಾಗ್ಬೇಕಾಗಿದೆ. ಏನೆಲ್ಲ ತಮ್ಮದಿದೆ ಅದೆಲ್ಲವನ್ನ ಮರ್ತು ಹೋಗ್ಬೇಕಾಗಿದೆ. ಹಾಗಾಗಿ ಬಡವರು ಸಹಜವಾಗಿ ಎಲ್ಲವನ್ನ ಮರಿತಾ ಹೋಗ್ತಾರೆ. ಸಾಹುಕಾರರಾದ್ರೆ ತಮ್ಮನ್ನ ನಾವು ಸ್ವರ್ಗದಲ್ಲೇ ಇದ್ವಿ, ನಮಗಾಗಿದೆ ಸ್ವರ್ಗ ಅಂತ ಹೇಳಿ ತಿಳ್ಕೊಳ್ತಾರೆ. ಬುದ್ಧಿಯಿಂದ ಅವರು ಏನನ್ನೂ ಮರೆಯುವುದಿಲ್ಲ. ಹಾಗಾಗಿ ಅವರಲ್ಲಿ ಹಣ, ಅಧಿಕಾರ, ಮಿತ್ರ, ಸಂಬಂಧಿ ಅವರದ್ದೇ ನೆನಪಿರುತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅವರು ಸತ್ಯಯೋಗಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗಾಗಿ ಅವರಂತೂ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳಿದ್ರು. मीठे मीठे निश्चय बुद्धि बच्चों तो अच्छी ರೀತಿ ಜಾನ್ತೆ ಹೇ. ಬಾಬಾ ಹೇಳ್ತಿದ್ದಾರೆ, ಮಧುರ ಅತಿ ಮಧುರ. ನಿಶ್ಚಯ ಬುದ್ಧಿ ಮಕ್ಕಳು ಬಹಳ ಚೆನ್ನಾಗಿ ತಿಳ್ಕೊಳ್ತಾ ಇದ್ರಿ. ಉನ್ಕೋ ಪಕ್ಕಾ ನಿಶ್ಚಯ ಹೇ ಕಿ ಬಾಪ್ ಆಯಾ ಹೇ. ಹೀಗೆ ಬಾಬಾ ಹೇಳ್ತಾರೆ, ನಿಶ್ಚಯ ಬುದ್ಧಿ ಮಕ್ಕಳಿಗೆ ಪಕ್ಕಾ ನಿಶ್ಚಯ ಇದೆ, ಬಾಬಾ ಬಂದಿದ್ದಾರೆ, ಓದಿಸ್ತಾ ಇದ್ದಾರೆ. ಸಾರಿ ದುನಿಯಾ ಕಾ ಜಗಡ ಮಿಟಾನೆ. ಬಾಬಾ ಬಂದಿದ್ದಾರೆ ಇಡೀ ಜಗತ್ತಿನ ಜಗಳ ಕಲಹವನ್ನ ಸಮಾಪ್ತಿ ಮಾಡ್ಲು. तो सयाने समझदार बच्चा है जो जानते हैं इस तन में बाप आया हुआ है. ಯಾರು ಬುದ್ಧಿವಂತ ಮಕ್ಕಳಿದ್ದಾರೆ, ಚತುರ ಮಕ್ಕಳಿದ್ದಾರೆ, ಜಾಣ ಮಕ್ಕಳಿದ್ದಾರೆ, ಅವ್ರು ತಿಳ್ಕೊಳ್ತಾರಂತೆ ಬಾಬಾರವರು ಈ ತನುವಿನಲ್ಲಿ ಬಂದಿದ್ದಾರೆ. ಜಿನ್ಕಾ ನಾಮ್ ಹಿ ಹೇ ಶಿವ ಬಾಬಾ, ಅವರ ಹೆಸರೇ ಆಗಿದೆ ಶಿವ ತಂದೆ. ಕ್ಯಾ ಕ್ಯೂ ಆಯಾ ಹೇ. ಬಾಬಾ ಹೇಳ್ತಾರೆ, ಹಾಗಾದ್ರೆ ಯಾಕೆ ಬಂದಿದ್ದಾರೆ? ಆಹಾಕಾರ ಕೋ ಮಿಟಾಕರ್ ಜೈ ಜೈಕಾರ ಬನಾನೆ. ಬಾಬಾ ಹೇಳ್ತಿದ್ದಾರೆ, ಇವತ್ತು ನಾನು ಆಹಾಕಾರವನ್ನ ದೂರ ಮಾಡಿ ಜೈ ಜೈಕಾರವನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದೀನಿ. ಬಾಬಾ ಹೇಳ್ತಾರೆ, ನಾನು ಪತಿತರಿಂದ ಪಾವನ ಮಾಡ್ಲಿಕ್ಕೆ ಬಂದಿದ್ದೀನಿ, ತಾವು ಮಕ್ಕಳನ್ನ ಮನೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ಹೀಗೆ ಬಾಬಾ ಹೇಳ್ತಿದ್ರೆ ಏನೆಲ್ಲ ಮಾಡ್ಲಿಕ್ಕೆ ಬಾಬಾ ಬಂದಿದ್ದಾರೆ. ಮೃತ್ಯು ಲೋಕ್ ಮೇ ಕಿತ್ತನೆ ಜಗಡೆ ಆತಿ ಹೇ. ಈ ಹಳೆ ಜಗತ್ತಿನಲ್ಲಿ, ಮೃತ್ಯು ಜಗತ್ತಿನಲ್ಲಿ ಎಷ್ಟೊಂದು ಜಗಳಗಳಿದ್ದಾವೆ. ಸಬ್ಕೋ ಹಿಸಾಬ್ ಕಿತಾಬ್ ಚುಕ್ತ ಕರ್ ಜಾನಾ ಹೇ. ಈಗಂತೂ ಎಲ್ಲರೂ ತಮ್ಮ ತಮ್ಮ ಹಳೆಯ ಲೆಕ್ಕಾಚಾರಗಳನ್ನ ಚುಕ್ತ ಮಾಡ್ಕೊಂಡೇ ಹೋಗ್ಬೇಕಾಗಿದೆ. ಅಮರ್ ಲೋಕ್ ಮೇ ಜಗಡೆ ಕಿ ಬಾತಿ ನಹಿ. ಅಮರ ಲೋಕದಲ್ಲಿ ಜಗಳಗಳ ಮಾತೇ ಇಲ್ಲ, ಹೊಡೆದಾಡುವ ಮಾತೇ ಇಲ್ಲ. ಯಹ ಕಿತ್ತನ ಹಂಗಾಮ ಆಹಾಕಾರ ಲಗಾ ಹುವಾ ಹೇ. ಈ ಜಗತ್ತಲ್ಲಂತೂ ಎಷ್ಟೊಂದು ಕಲಹಗಳಿದ್ದಾವೆ, ಜಗಳಗಳಿದ್ದಾವೆ, ಹಂಗಾಮ ಇದ್ದಾವೆ. ಕಿತ್ತನಿ ಕೋರ್ಟ್ ಜಡ್ಜ್ ಆದಿ ಹೇ. ಎಲ್ಲ ಬಾಬಾ ಹೇಳ್ತಿದ್ರೆ, ಪ್ರತಿಯೊಂದು ಊರಿಗೂ ಕೋರ್ಟ್ ಇದಾವೆ, ಕಚೇರಿಗಳಿದೆ, ಪೊಲೀಸ್ ಸ್ಟೇಷನ್ಗಳಿದೆ. ಹೀಗೆ ಬಾಬಾ ಹೇಳ್ತಾರೆ, ಎಷ್ಟೊಂದು ಜಗಳ ಆಗುವ ಕಾರಣ ಅವೆಲ್ಲ ಸ್ಥಾಪನೆ ಆಗ್ತಾ ಇದ್ದಾವೆ. ಮಾರಾಮಾರಿ ಲಗಿ ಹುಯಿ ಹೇ. ಬಾಬಾ ಹೇಳ್ತಿದ್ದಾರೆ, ಪರಸ್ಪರ ಹೊಡೆದಾಡ್ತಾ ಇದ್ದಾರೆ. ವಿಲಾಯತ್ ಆದಿ ಮೇ ಬಿ ದೇಖೋ ಆಹಾಕಾರ ಹೇ. ಹೀಗೆ ಬಾಬಾ ಹೇಳ್ತಿದ್ರು, ವಿದೇಶದಲ್ಲೂ ಕೂಡ ನೋಡಿ, ದೇಶಗಳ ಮಧ್ಯೆ ಜಗಳ ಇದ್ದಾವೆ, ರಾಜ್ಯಗಳ ಮೇಲೆ ಜಗಳ ಇದ್ದಾವೆ, ಊರು ಮಧ್ಯೆ ಇದ್ದಾವೆ, ಮನೆಯಲ್ಲಿ ಕೂಡ ಆಹಾಕಾರ ಇದೆ. ಹೀಗೆ ಬಾಬಾ ಹೇಳ್ತಾರೆ, ಇಡೀ ಜಗತ್ತೀಗ ಆಹಾಕಾರದಲ್ಲಿದೆ. ಸಾರಿ ದುನಿಯಾ ಮೇ ಕಿಟಪಿಟಿ ಬಹುತ್ ಹೇ. ಇಡೀ ಜಗತ್ತಿನಲ್ಲಿ ಬಹಳ ಕಿಟಪಿಟಿ ಇದೆ, ಏರುಪೇರು ಇದೆ. ಹೀಗೆ ಜಗಳ ಕಲಹಗಳಿಂದಾಗಿ ಇಸ್ಕೋ ಕಹಾ ಜಾತಾ ಹೇ ಪುರಾಣಿ ತಮೋ ಪ್ರಧಾನ ದುನಿಯಾ. ಇಷ್ಟೊಂದು ಜಗಳ ಕಲಹಗಳಿರುವ ಕಾರಣ ಈ ಜಗತ್ತಿಗೆ ತಮೋ ಪ್ರಧಾನ ಜಗತ್ತು ಅಂತ ಹೇಳಿ ಹೇಳಲಾಗುತ್ತೆ. ಕಿಚಡಾ ಹೇ ಜಂಗಲ್ ಹಿ ಜಂಗಲ್ ಹೇ. ಇದಂತೂ ಕೊಳಕಾಗಿದೆ, ಇದು ಮುಳ್ಳಿನ ಕಾಡು. ಇಲ್ಲಿ ಯಾರು ಹೂಗಳಿಲ್ಲ, ಯಾರು ಶುದ್ಧ ಇಲ್ಲ, ಯಾರು ಸತೋ ಪ್ರಧಾನ ಇಲ್ಲ. ಬೇಹದ್ ಕಾ ಬಾಪ್ ಯಹ ಸಬ್ ಕುಚ್ ಮಿಟಾನೆ ಕೆ ಲಿಯೇ ಆಯೇ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಇಷ್ಟು ಕೊಳಕಾಗಿರುವ ಈ ಜಗತ್ತು, ಕಾಡಿನ ಸಮಾನ ಆಗಿರುವ ಈ ಜಗತ್ತು, ಕಲಹ ಇರುವ ಈ ಜಗತ್ತನ್ನ ದೂರ ಮಾಡ್ಲಿಕ್ಕೆ, ಸಮಾಪ್ತಿ ಮಾಡ್ಲಿಕ್ಕೆನೆ ಬಾಬಾ ಬಂದಿದ್ದಾರೆ. ಅಭಿ ಬಚ್ಚೋಂ ಕೋ ಬಹುತ್ ಸಯಾನ ಸಮಜ್ದಾರ್ ಬನ್ನಾ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ತಾವು ಮಕ್ಕಳೀಗ ಬಹಳ ಚತುರರು, ಬುದ್ಧಿವಂತರು ಆಗ್ಬೇಕಾಗಿದೆ. ಈ ಜಗತ್ತು ಹೇಗಿದೆ, ಈ ಜಗತ್ ಮೇಲೆ ತಮಗೆ ಎಷ್ಟು ವೈರಾಗ್ಯ ಬರ್ಬೇಕಾಗಿದೆ, ತಂದೆಯ ಶ್ರೇಷ್ಠ ಜ್ಞಾನವನ್ನ ಎಲ್ಲರಿಗೂ ತಿಳಿಸ್ಬೇಕಾಗಿದೆ. ಹೀಗೆ ತಾವು ಬಹಳ ಬುದ್ಧಿವಂತರಾಗ್ಬೇಕಾಗಿದೆ. ಅಗರ್ ಬಚ್ಚೋ ಮೇ ಬಿ ಲಡಾಯಿ ಜಗಡಾ ಹೋತಾ ರಹೆ ತೋ ಬಾಪ್ ಕಾ ಮದದ್ಗಾರ್ ಕೈಸೆ ಬನೆಂಗೆ. ತಾವೇ ಮಕ್ಕಳಲ್ಲೇ ಪರಸ್ಪರ ಜಗಳ ಕಲಹ ಸಂಘಟನೆಯಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಬಾಬಾರವರಿಗೆ ಹೇಗೆ ಸಹಯೋಗಿ ಆಗ್ತೀರಿ ಅಂತ ಬಾಬಾ ಕೇಳ್ತಿದ್ದಾರೆ. ಇಡೀ
ಜಗತ್ತಿನ ಜಗಳ ಕಲಹವನ್ನೇ ಸಮಾಪ್ತಿ ಮಾಡೋರು ತಾವು ಮಕ್ಕಳೇ ಜಗಳ ಕಲಹದಲ್ಲಿ ತಿಳ್ಕೊಂಡ್ರೆ ಹೇಗೆ ಅಂತ ಬಾಬಾ ಕೇಳ್ತಿದ್ದಾರೆ. बाबा तो बाबा को तो बहुत मददगार बच्चा चाहिए, सयाने समझदार, जिनमें कोई ಕಿಟ್ಪಿಟ್ ನಾ ಹೋ. ಬಾಬಾರಿಗಂತೂ ಬಹಳ ಸಹಯೋಗಿ ಮಕ್ಕಳು ಬೇಕಾಗಿದೆ, ಚತುರ ಮಕ್ಕಳು, ಬುದ್ಧಿವಂತ ಮಕ್ಕಳು, ತಿಳುವಳಿಕೆ ಇರುವಂತವ್ರು. ಅವರು ಯಾವುದೇ ಏರುಪೇರಿನಲ್ಲಿ ಬರೋರಾಗಿರ್ಬಾರ್ದು. ಜಗಳ ಕಲಹ ಮುನ್ಸ್ಕೊಳ್ಳೋದು ಸಿಟ್ಟಾಗೋದು ಅಂತ ಮಕ್ಕಳು ಬಾಬಾರವ್ರಿಗೆ ಬೇಕಾಗಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. यह भी बच्चे समझते हैं यह पुरानी दुनिया है, अनेक धर्म है, तमो प्रधान विषय वर्ड है. ನಾವು ಮಕ್ಕಳಿಗೆ ಗೊತ್ತಾಗಿದೆ ಈ ಜಗತ್ತು ಹೇಗಿದೆ ಅಂತ ಹೇಳಿ. ಅನೇಕ ಧರ್ಮಗಳಿದ್ದಾವೆ, ತಮೋ ಪ್ರಧಾನ ಆಗಿದೆ, ಇದು ವಿಶ್ವದ ಜಗತ್ತಾಗಿದೆ, ಇದು ಮುಳ್ಳಿನ ಕಾಡಾಗಿದೆ. ಸಾರಿ ದುನಿಯಾ ಪತಿತ್ ಹೇ, ಪತಿತ್ ಪುರಾನಿ ದುನಿಯಾ ಮೇ ಜಗಡೆ ಹಿ ಜಗಡೆ ಹೇ. ಹೀಗೆ ಬಾಬಾ ಹೇಳ್ತಿದ್ರಿ, ಈ ಹಳೆ ಜಗತ್ತಲ್ಲಿ ಎಲ್ಲಿ ನೋಡಿದ್ರಲ್ಲೂ ಜಗಳ. ಸ್ವಲ್ಪ ಅಂಗಡಿ ಮುಂದೆ ಹೋಗ್ತಾರಂದ್ರೆ ಅಲ್ಲಿ ಏನಾಯ್ತು ಅಂದ್ರೆ ಅಲ್ಲೂ ಜಗಳ, ರಸ್ತೆಯಲ್ಲಿ ಜಗಳ, ಎಲ್ಲಿ ನೋಡಿದ್ರಲ್ಲಿ ಜಗಳಗಳ ಗುಂಪೆ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇನ್ನು सबको मिटाने ಜೈ ಜೈಕಾರ ಕರಾನೆ ಬಾಪ್ ಆತೆ ಹೇ. ಹೀಗೆ ಎಲ್ಲ ಕಡೆ ಏನ್ ಜಗಳ ನಡೀತಾ ಇದೆ ಅದೆಲ್ಲವನ್ನ ಸಮಾಪ್ತಿ ಮಾಡಿ ಎಲ್ಲರೊಂದಿಗೆ ಸ್ನೇಹದಿಂದ ಇರೋದಕ್ಕೆ, ಜೈ ಜೈಕಾರ ಮಾಡೋದಕ್ಕಾಗಿ, ಸತ್ಯಯುಗದಲ್ಲಿ ಎಷ್ಟು ಸ್ನೇಹ ಪ್ರೀತಿಯಿಂದ ಇರ್ತೀರಿ ಅಂತ ಜಗತ್ತನ್ನ ಮಾಡೋದಕ್ಕಾಗಿ ಬಾಬಾ ಬಂದಿದ್ದಾರೆ. और एक जानते हैं इस दुनिया में कितना दुख और अशांति, इसलिए चाहते हैं विश्व में ಶಾಂತಿ ಹೋ. ಹೀಗೆ ಬಾಬಾ ಹೇಳ್ತಿದ್ರೆ ಎಲ್ಲರೂ ತಿಳ್ಕೊಂಡಿದ್ದಾರೆ, ಅಜ್ಞಾನಿಗಳು ಕೂಡ ತಿಳ್ಕೊಂಡಿದ್ದಾರೆ ಈ ಜಗತ್ತಲ್ಲಿ ಎಷ್ಟು ದುಃಖ ಇದೆ. ಹಾಗಾಗಿ ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ, ನಮ್ಗೀಗ ಶಾಂತಿ ಬೇಕಾಗಿದೆ, ಇಲ್ಲಿ ಎಷ್ಟು ಅಶಾಂತಿ ಇದೆ, ಎಲ್ಲರೂ ಇದನ್ನೇ ಬಯಸ್ತಾ ಇದ್ದಾರೆ. अब सारे विश्व में शांति कैसे मनुष्य ಕರೆಂಗೆ. ಬಾಬಾ ಹೇಳ್ತಿದ್ರೆ ಇಷ್ಟೊಂದು ಅಜ್ಞಾನ ಇದೆ, ಇಷ್ಟೊಂದು ಅಶಾಂತಿ ಇದೆ, ಇಡೀ ಜಗತ್ತಿನಲ್ಲಿ ಈಗ ಶಾಂತಿಯನ್ನ ಸ್ಥಾಪನೆ ಯಾರು ಮಾಡ್ತಾರೆ? ಎಲ್ಲರದು ಇದೇ ವಿಚಾರ ಇದೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ಗೆ ಮದದ್ಗಾರ್ ಬನು, ಬಾಪ್ ಸೆ ಆಪ್ ರಾಜ್ಯ ಭಾಗ್ಯ ಲೇನಾ ಹೇ, ಕಾಮ್ ಕಮ್ ನಹಿ ಹೇ, ಅತಃ ಸುಖ ಹೇ. ಬಾಬಾ ಹೇಳ್ತಿದ್ದಾರೆ ಈಗಂತೂ ತಾವು ಮಕ್ಕಳು ತಂದೆಗೆ ಸಹಯೋಗಿ ಆಗ್ಬೇಕಾಗಿದೆ. ಶಾಂತಿಯ ಸ್ಥಾಪನೆ ಮಾಡ್ತಿದ್ದಾರೆ, ಇಡೀ ಜಗತ್ತನ್ನ ಪಾವನ ಮಾಡ್ತಿದ್ದಾರೆ. ಆ ಕಾರ್ಯದಲ್ಲಿ ತಾವು ಮಕ್ಕಳು ಸಹಯೋಗಿ ಆಗ್ಬೇಕು. ಸಹಯೋಗಿ ಆಗ್ತೀರಂದ್ರೆ ರಾಜ್ಯ ಭಾಗ್ಯನೇ ಸಿಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇದೇನು ಕಡಿಮೆನಾ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಎಷ್ಟೊಂದು ಸುಖ ಇರುತ್ತೆ ಅಲ್ಲಿ ರಾಜ್ಯ ಭಾಗ್ಯ ಪದವಿ ಪಡ್ಕೊಂಡಾಗ. ಬಾಪ್ ಕಹತೆ ಹೇ, मीठे बच्चे ड्रामा अनुसार तुमको बेहद का बाप ಪದಮ ಭಾಗ್ಯಶಾಲಿ ಬನಾನೆ ಆಯೇ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ನಾಟಕದ ಅನುಸಾರವಾಗಿ ಬಾಬಾರವರು ತಾವು ಮಕ್ಕಳನ್ನ ಪದಮಾಪತಿಯನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದಾರೆ. ನಾಟಕದಲ್ಲಿ ಅದೇ ರೀತಿ ಇದೆ, ನಾನು ಅದೇ ಕಾರ್ಯ ಮಾಡ್ತಾ ಇದ್ದೀನಿ. ಭಾರತ್ ಮೇ ಯಹ ಲಕ್ಷ್ಮೀ ನಾರಾಯಣ್ ಕಾ ರಾಜ್ ಕರ್ತೆ ಥೆ. ಭಾರತದಲ್ಲಿ ಈ ಲಕ್ಷ್ಮೀ ನಾರಾಯಣರು ರಾಜ್ಯ ಮಾಡ್ತಾ ಇದ್ರು. ಭಾರತ್ ಸ್ವರ್ಗ की ही कहा जाता है, वैकुंठ ऑफ वर्ल्ड ವಂಡರ್ ಆಫ್ ದ ವರ್ಲ್ಡ್. ಬಾಬಾ ಹೇಳ್ತಿದ್ದಾರೆ ಈಗ ಸ್ವರ್ಗಕ್ಕಾಗಿನೇ ಹೇಳಲಾಗುತ್ತೆ, ಅದ್ಭುತ ಪ್ರಪಂಚ ಅಂತೇಳಿ. ತ್ರೇತಾ ಬಿ ನಹಿ ಕಹೆಂಗೆ, ತ್ರೇತಾಯುಗಕ್ಕೆ ಹೇಳೋದಿಲ್ಲ, ಕೇವಲ ಸತ್ಯುಗಕ್ಕೆನೆ ಅದ್ಭುತ ಪ್ರಪಂಚ ಅಂತೇಳಿ ಹೇಳಲಾಗುತ್ತೆ. ಐಸೆ स्वर्ग में आने का बच्चों को पुरुषार्थ करना चाहिए. ಹೀಗೆ ಇಂಥ ವಂಡರ್ ಆಫ್ ದ ವರ್ಲ್ಡ್ ಜಗತ್ತಿಗೆ ಹೋಗ್ಬೇಕಂದ್ರೆ ತಾವು ಮಕ್ಕಳ ಅವಶ್ಯವಾಗಿ ಪುರುಷಾರ್ಥ ಮಾಡ್ಬೇಕಾಗುತ್ತೆ. पहले पहले आना है, बच्चों को चाहते हैं कि हम स्वर्ग में आए, ಲಕ್ಷ್ಮೀ ನಾರಾಯಣ್ ಬನೆ. ಬಾಬಾನು ಹೇಳ್ತಿದ್ದಾರೆ, ಮೊದಲು ಸ್ವರ್ಗದಲ್ಲೇ ಬರ್ಬೇಕಾಗಿದೆ, ನಂತರದಲ್ಲಿ ಬಂದ್ರೆ ತ್ರೇತಾಯುಗದಲ್ಲಿ ಬಂದ್ರೆ ಅದು ಅಲ್ಲ, ಮೊದಲೇ ಬರ್ಬೇಕಾಗಿದೆ, ಆರಂಭದಲ್ಲೇ ಬರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಾವು ಮಕ್ಕಳು ಕೂಡ ಬಯಸ್ತಾ ಇದ್ದೀರಿ, ನಾವು ಮೊದಲೇ ಬರ್ಬೇಕು, ಲಕ್ಷ್ಮೀ ನಾರಾಯಣರೇ ಆಗ್ಬೇಕು, ಮೊದಲ ನಂಬರ್ನಲ್ಲೇ ಬರೋರಾಗ್ಬೇಕು ಅಂತೇಳಿ. ಅಭಿ ಇಸ್ ಪುರಾನಿ ದುನಿಯಾ ಮೇ ಬಹುತ್ ಆಹಾಕಾರ ಹೋನಿ ಹೇ. ಬಾಬಾ ಹೇಳ್ತಾರೆ ಇಲ್ಲಿಗೆ ಆಹಾಕಾರ ಇದೆ, ಆದ್ರೂ ಮತ್ತೆ ಇನ್ನು ಮುಂದೆ ಇನ್ನೂ ಆಹಾಕಾರ ಆಗೋದಿದೆ. ಈ ಹಳೆ ಜಗತ್ತು ಸಮಾಪ್ತಿ ಆಗೋದಿದೆ. रक्त की नदियां बहती है, रक्त की नदियां को बाद होती है,
ಘೀ ಕಿ ನದಿಯ ಬಾಬಾ ಹೇಳ್ತಿದ್ದಾರೆ ಈಗ ಮೊದಲು ರಕ್ತದ ನದಿ ಹರಿಬೇಕಾಗಿದೆ, ಇನ್ನೂ ಹಾಹಾಕಾರ ಆಗ್ಬೇಕಾಗಿದೆ, ನಂತರದಲ್ಲಿ ತುಪ್ಪದ ನದಿ ಹರಿಯುತ್ತೆ, ಜೈ ಜೈಕಾರ ಆಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಉನ್ಕೋ ಕಹತೆ ಹೇ ಕ್ಷೀರ ಸಾಗರ್, ಅದಕ್ಕೆ ಹೇಳಲಾಗತ್ತೆ ಕ್ಷೀರ ಸಾಗರ, ಇದಂತೂ ವಿಶ್ವದ ಸಾಗರ ಆಗಿದೆ. ಯಹ ಬಿ ಬಡಿ तालाब बनाते हैं, फिर कोई कोई दिन मुकरार होता है जो जाकर उसमें दूध डालते हैं. ಬಾಬಾ ಕೂಡ ಹೇಳ್ತಿದ್ರೆ ಕೆಲವರು ಇಲ್ಲಿ ಜಗತ್ತಲ್ಲಿ ದೊಡ್ಡ ಒಂದು ಕೆರೆಯನ್ನ ತೋಡ್ತಾರೆ, ಅದರಲ್ಲಿ ಹಾಲನ್ನ ಹಾಕ್ತಾರೆ, ಒಂದು ದಿನ ಫಿಕ್ಸ್ ಮಾಡ್ಕೊಳ್ತಾರೆ, ಒಳ್ಳೆ ದಿನ ನೋಡಿ ಅದರಲ್ಲಿ ಹಾಲನ್ನ ಹಾಕ್ತಾ ಹೋಗ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಉಸ್ಮೆ ಫಿರ್ ಸ್ನಾನ ಕರ್ತೆ ಹೇ, ಮತ್ತೆ ಹೋಗಿ ಅದರಲ್ಲಿ ಸ್ನಾನ ಮಾಡ್ತಾರೆ, ಕ್ಷೀರ ಸಾಗರ ಅಂತ ಹೇಳಿ ಅದರಲ್ಲಿ ಸ್ನಾನ ಮಾಡ್ತಾರೆ. ಶಿವಲಿಂಗ ಪರ್ ಬಿ ದೂದ್ ಚಡಾತೆ ಹೇ, ಶಿವನಿಗೆ ಕೂಡ ಅಭಿಷೇಕ ಮಾಡ್ತಾರೆ, ಹಾಲಿನ ಅಭಿಷೇಕ. ಸತ್ಯುಗ್ ಕಿ ಏಕ್ ಮಹಿಮಾ ಹೈ, सतयुग की एक महिमा है तो वहाँ दूध घी दूध की ನದಿಯಾ ಹೇ. ಹೀಗೆ ಸತ್ಯುಗಕ್ಕಾಗಿ ಕೂಡ ಮಹಿಮೆ ಮಾಡ್ಲಾಗತ್ತೆ, ಅಲ್ಲಿ ತುಪ್ಪದ ನದಿ ಹಾಲಿನ ನದಿನೇ ಹರಿತಾ ಇತ್ತು, ಈ ರೀತಿ ಹೇಳ್ತಾರೆ ಮಹಿಮೆಗಾಗಿ. ಐಸೆ ಕೊಯ್ ಬಾತ್ ನಹಿ, ಅಲ್ಲಿ ಆ ರೀತಿ ಏನು ಸ್ಥೂಲವಾಗಿ ಹಾಲಿಂದು ತುಪ್ಪದ್ದು ನದಿ ಹರಿಯೋದಿಲ್ಲ, ಮಹಿಮೆಗಾಗಿ ಆ ರೀತಿ ಹೋಲಿಕೆ ಮಾಡಿದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. 5000 ವರ್ಷ ಪೆಹ್ಲೆ ಕೆ ಬಾತ್ ತುಮ್ ವಿಶ್ವಕ್ಕೆ ಮಾಲೀಕ್ ಬಂತೆ ಹೋ, 5000 ವರ್ಷದ ನಂತರ ತಮ್ಮ ಮಕ್ಕಳು ವಿಶ್ವದ ಮಾಲೀಕರಾಗ್ತಾ ಇದ್ದೀರಿ. ಇಸ್ ಸಮಯ ತುಮ್ ಗುಲಾಮ್ ಹೋ, ಫಿರ್ ತುಮ್ ಬಾದಶಾಹಿ ಬಂತೆ ಹೋ, ಈಗಂತೂ ತಾವು ಗುಲಾಮರಾಗಿದ್ದೀರಿ, ಈಗ ಗುಲಾಮರಾಗಿರೋರೇ ಮತ್ತೆ ಬಾದಶಾಹಿಗಳಾಗ್ಬೇಕಾಗಿದೆ, ಸೌಕಾರರಾಗ್ಬೇಕಾಗಿದೆ. ಸಾರಿ ಪ್ರಕೃತಿ ತುಮಾರಿ ಗುಲಾಮ್ ಬನ್ ಜಾತೆ ಹೇ, ನಂತರದಲ್ಲಿ ಇಡೀ ಪ್ರಕೃತಿನೇ ತಮಗೆ ಗುಲಾಮ್ ಆಗುತ್ತೆ. ಈಗ ಪ್ರಕೃತಿಗೆ ಗುಲಾಮರಾಗಿದ್ದೀರಿ, ಮಾಯೆಗೆ ಗುಲಾಮರಾಗಿದ್ದೀರಿ, ಎಲ್ಲದರಲ್ಲೂ ಗುಲಾಮ ಇದ್ದೀರಿ. ಆದ್ರೆ ಮುಂದೆ ಪ್ರಕೃತಿ ಕೂಡ ತಮಗೆ ಗುಲಾಮ ಆಗೋದಿದೆ, ತಾವು ಬಾದಶಾಹಿಗಳಾಗ್ತೀರಿ. ವಹ ಕಭಿ ಬೇಕಾಯ್ದೆ बरसात नहीं पड़ती, नदियां उछल नहीं खाती, कोई ಉಪದ್ರವ ನಹಿ ಹೋತಾ. ಅಲ್ಲಿ ಅಂತೂ ಬಾಬಾ ಹೇಳ್ತಿದ್ರೆ ಯಾವುದೇ ಮಳೆ ಅಕಾಲಿಕ ಮಳೆ ಆಗೋದಿಲ್ಲ, ಯಾವ ಸಮಯದಲ್ಲಿ ಬರ್ಬೇಕು ಅದೇ ಸಮಯದಲ್ಲೇ ಬರುತ್ತೆ. ನದಿಗಳೆಲ್ಲ ತನ್ನ ದಡ ತೀರಿ ಉಕ್ಕಿ ಹರಿಯೋದಿಲ್ಲ, ದಡ ಮೀರಿ ತನ್ನ ನದಿ ತನ್ನ ಮಾರ್ಗವನ್ನ ಬದಲಾಯಿಸೋದಿಲ್ಲ, ಅದು ಯಾವ ಮಾರ್ಗದಲ್ಲಿ ಹರಿಬೇಕಿತ್ತು, ಎಷ್ಟು ಪ್ರಮಾಣದಲ್ಲಿ ಹರಿಬೇಕು ಅಷ್ಟೇ ಪ್ರಮಾಣದಲ್ಲಿ ಹರಿತಾ ಇರುತ್ತೆ. ಯಾವುದೇ ಉಪದ್ರವಗಳಾಗೋದಿಲ್ಲ, ಅತಿಯಾದ ಸೆಕೆ ಇರೋದಿಲ್ಲ, ಅತಿಯಾದ ಚಳಿ ಇರೋದಿಲ್ಲ. ಯಹ ದೇಖೋ ಕಿತನಿ ಉಪದ್ರವ ಹೇ, ಆದ್ರೆ ಇಲ್ಲಿ ನೋಡಿ ಎಷ್ಟೊಂದು ಉಪದ್ರವಗಳಿದಾವೆ. ಮಳೆ ಬೇಡ ಅಂದ್ರೆ ಮಳೆ ಬರುತ್ತೆ, ಬಿಸಿಲು ಅತಿಯಾದ ಬಿಸಿಲು ಅತಿಯಾದ ಚಳಿ, ಎಲ್ಲದರಲ್ಲೂ ಏರುಪೇರು ಇದೆ. ವಹ ಪಕ್ಕೆ ವೈಷ್ಣವರಾತೆ ಹೇ, ಅಲ್ಲಿ ಸ್ವರ್ಗದಲ್ಲಿ ಪಕ್ಕಾ ವೈಷ್ಣವರೇ ಇರ್ತಾರೆ, ದೇವತೆಗಳಿಗಾಗಿ ಪವಿತ್ರರಿಗಾಗಿ ಬಾಬಾ ವೈಷ್ಣವರು ಅಂತ ಹೇಳಿ ಹೇಳ್ತೀರ. ವಿಕಾರಿ ವೈಷ್ಣವ್ ನಹಿ ಹೇ, ಯಹ ಕೊಯಿ ವೆಜಿಟೇರಿಯನ್ ಬನ್ ತೋ ಉನ್ಕೋ ವೈಷ್ಣವ್ ಕಾತೆ ಹೇ, ಇಲ್ಲಿ ಆದ್ರೆ ಯಾರು ವೆಜಿಟೇರಿಯನ್ಸ್ ಇರ್ತಾರೆ ಅವರಿಗೆ ಮಾತ್ರ ವೈಷ್ಣವರು ಅಂತ ಹೇಳಿ ಹೇಳ್ತಾರೆ. ಪರಂತು ನಹಿ ವಿಕಾರ ಸೆ ಏಕ್ ದೋ ಕೋ ಬಹುತ್ ದುಃಖ ದೇತೆ ಹೇ, ಆದ್ರೆ ಇಲ್ಲಿ ಅಂತೂ ವೈಷ್ಣವರು ವಿಕಾರಕ್ಕಾಗಿ ಪರಸ್ಪರ ಎಲ್ಲರಿಗೂ ದುಃಖ ಕೊಡ್ತಾ ಇರ್ತಾರೆ. ಬಾತ್ ಕಿತನಿ ಅಚ್ಚಿ ರೀತಿ ಸಮझाते हैं, ಸರಿ ಬಾಪ್ कितने रीति अच्छी रीति समझाते हैं. यह भी गायन है, गावड़े का चोरा श्री कृष्ण तो गावड़े को हो नहीं सकते. ಹೇಳ್ತಾರಂತೆ ಹಳ್ಳಿಯ ಬಾಲಕ ಅಂತ ಹೇಳಿ, ಆದ್ರೆ ಕೃಷ್ಣ ಅಂತೂ ಹಳ್ಳಿಯ ಬಾಲಕ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಹ ತೋ ವೈಕುಂಠ ಕಾ ಮಾಲಿಕ್ ಹೇ, ಕೃಷ್ಣ ಅಂತೂ ವೈಕುಂಠದ ಮಾಲೀಕ ಆಗಿದ. ಫಿರ್ 84 ಜನ್ಮ ಲೇತೆ ಹೇ, ಹೀಗೆ 84 ಜನ್ಮಗಳನ್ನ ತೆಗೆದುಕೊಳ್ತಾ ನಂತರ ಕೊನೆಯ ಜನ್ಮದಲ್ಲಿ ಹಳ್ಳಿಯ ಬಾಲಕ ಆಗಿರ್ತಾರೆ. यह भी तुम अभी जानते हो कि हमने भक्ति में कितने धक्के खाए हैं, पैसे ಬರ್ಬಾದ್ ಕಿಯಾ ಹೇ. ಬಾಬಾ ಹೇಳ್ತಿದ್ದಾರೆ ತಾವು ಮಕ್ಕಳಿಗೆ ಗೊತ್ತಾಗಿದೆ ನಾವು ಭಕ್ತಿಯಲ್ಲಿ ಎಷ್ಟು ಪರಿಶ್ರಮ ಪಟ್ಟಿದೀವಿ, ಎಷ್ಟು ಪೆಟ್ಟು ತಿಂದಿದೀವಿ, ಎಷ್ಟು ಹಣವನ್ನ ಖರ್ಚು ಮಾಡ್ಕೊಂಡಿದ್ವಿ. बाप पूछते हैं तुमको इतने पैसे दिया, राज्य भाग्य दिया, सब कहाँ गया. ಬಾಬಾ ಹೇಳ್ತಿದ್ದಾರೆ
ತಾವು ಮಕ್ಕಳಿಗಾಗಿ ಎಷ್ಟೊಂದು ಹಣವನ್ನ ಕೊಟ್ಟಿದ್ದೆ, ರಾಜ್ಯ ಭಾಗ್ಯವನ್ನ ಕೊಟ್ಟಿದ್ದೆ, ಈಗ ಅದೆಲ್ಲ ಎಲ್ಲಿ ಕಳೆದೋಯ್ತು? ತುಮको ವಿಶ್ವ का मालिक बनाया फिर तुमने क्या किया? ತಾವು ಬಾಬಾ ಹೇಳ್ತಿದ್ದಾರೆ, ತಾವು ಮಕ್ಕಳನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದೆ, ತಾವೀಗ ಅದನ್ನೆಲ್ಲ ಎಲ್ಲಿ ಕಳ್ಕೊಂಡಿದ್ರಿ? ಬಾಪ್ ತೋ ಡ್ರಾಮಾಕ್ಕೂ ಜಾನ್ತೆ ಹೇ. ಬಾಬಾ ಅಂತೂ ನಾಟಕವನ್ನ ತಿಳ್ಕೊಂಡಿದ್ದಾರೆ, ಎಲ್ಲ ಹೇಗೆ ಖರ್ಚು ಮಾಡಿದ್ರಿ ಎಲ್ಲ ಬಾಬಾರವ್ರಿಗೆ ಗೊತ್ತಿದೆ. ನಯಿ ದುನಿಯಾ ಸು ಪುರಾನಿ ದುನಿಯಾ ಸು ನಯಿ ದುನಿಯಾ ಬಂತಿ ಹೇ. ಹೀಗೆ ಹಳೆ ಜಗತ್ತಾಗಿರೋದು ಹೊಸದಾಗತ್ತೆ, ಹೊಸದಿರೋದು ಮತ್ತೆ ಬದಲಾಗಿ ಹಳೇದಾಗ್ತಾ ಹೋಗುತ್ತೆ. ಯಹ ಚಕ್ರ ಹೇ ಜೋ ಕುಚ್ ಪಾಸ್ಟ್ ಹುವಾ ವಹ ರಿಪೀಟ್ ಹೋಗ. ಈ ನಾಟಕನೇ ಈ ರೀತಿ ಇದೆ, ಯಾವುದು ಕಳೆದು ಹೋಗಿದೆಯೋ ಅದು ಮತ್ತೆ ಪುನರಾವರ್ತನೆ ಆಗುತ್ತೆ, ರಿಪೀಟ್ ಆಗ್ತಾ ಹೋಗುತ್ತೆ. ಬಾಪ್ कहते हैं अभी थोड़ा समय है, पुरुषार्थ कर भविष्य के लिए ಜಮಾ ಕರು. ಬಾಬಾನು ಹೇಳ್ತಿದ್ರಿ ಇನ್ನು ಸ್ವಲ್ಪ ಸಮಯ ಇದೆ, ಅದಕ್ಕಾಗಿ ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಿ ಭವಿಷ್ಯಕ್ಕಾಗಿ ಜಮಾ ಮಾಡ್ಕೊಳ್ತಾ ಹೋಗಿ. ಇಲ್ಲೇ ಮಾಡಿದ್ದನ್ನ ಇಲ್ಲೇ ಖರ್ಚು ಮಾಡ್ಬಿಡ್ಬೇಡಿ ಅಂತ ಹೇಳಿ ಬಾಬಾ ತಿಳಿಸ್ತಿದ್ದಾರೆ. ಪುರಾಣಿಯ ದುನಿಯಾ ಕಾ ಸಬ್ ಕುಚ್ ಮಿಟ್ಟಿ ಮೇ ಮಿಲ್ ಜಾನಾ ಹೇ. ಹೀಗೆ ಹಳೆ ಜಗತ್ತಿನದೆಲ್ಲದು ಮಣ್ಣಲ್ಲೇ ಮಣ್ಣಾಗಿ ಹೋಗೋದಿದೆ, ಅದಕ್ಕಾಗಿ ಭವಿಷ್ಯಕ್ಕಾಗಿ ಏನಾದ್ರೂ ಜಮಾ ಮಾಡ್ಕೊಳ್ಳಿ. ಬಾಬಾ ಸಲಹೆ ಕೊಡ್ತಿದ್ದಾರೆ. ಸೌಕಾರ ಇಸ್ ಜ್ಞಾನ ಕೋ ಲೇ ನಹಿ ಸಕೆ. ಬಾಬಾ ಹೇಳ್ತಿದ್ದಾರೆ, ಸೌಕಾರ ಈ ಜ್ಞಾನವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಾಪ್ ಹೇ ಗರೀಬ್ ನಿವಾಜ್, ಗರೀಬ್ ವಹಾ ಸೌಕಾರ ಬಂತಿ ಹೇ. ಬಾಬಾ ಬಡವರ ಬಂಧು ಆಗಿದ್ದಾರೆ, ಬಡವರೇ ಈ ಸಮಯದಲ್ಲಿ ಜ್ಞಾನವನ್ನ ಪಡ್ಕೊಳ್ತಾರೆ, ಭವಿಷ್ಯಕ್ಕಾಗಿ ಸೌಕಾರರಾಗ್ತಾರೆ. ಸೌಕಾರ ವಹ ಗರೀಬ್ ಅಂತೆ ಹೇ. ಸೌಕಾರರು ಇಲ್ಲಿಯ ಸೌಕಾರರೇ ಅಲ್ಲಿ ಹೋಗಿ ಬಡ ಪ್ರಜೆ ಆಗ್ತಾರೆ. ಬಾಬಾ ಹೇಳ್ತಾರೆ ಇದು ನಿಯಮನೇ ಇದೆ. ಅಭಿತೋ ಪದ್ಮಾಪತಿ ಬಹುತ್ ಹೇ. ಈಗಂತೂ ಪದ್ಮಾಪತಿಗಳು ಬಹಳ ಸಂಖ್ಯೆಯಲ್ಲಿದ್ದಾರೆ. ವಹ ಆಯಂಗೆ ಪರಂತು ಗರೀಬ್ ಬನೆಂಗೆ. ಅವರು ಬರ್ತಾರೆ ಅಂತ್ಯದಲ್ಲಿ, ಆದ್ರೆ ಪ್ರಜೆಗಳಾಗ್ತಾರೆ, ಬಡ ಪ್ರಜೆಗಳಾಗ್ತಾರೆ ಅಂತೇಳಿ ಬಾಬಾ ಹೇಳ್ತಾರೆ. ಇದು ಕಾಯ್ದೆ ಇದೆ. ಈ ಸಮಯದ ಪದ್ಮಾಪತಿಗಳು ಭವಿಷ್ಯದ ಸಾಧಾರಣ ಪ್ರಜೆ ಆಗಿದ್ದಾರೆ. ವಹ अपने को स्वर्ग में समझते हैं, यह बुद्धि से निकल नहीं सकते. ಅವರು ತಾವೇ ತಳ್ಕೊಂಡ್ಬಿಟ್ಟಿದ್ದಾರೆ, ಈ ಜಗತ್ತೇ ಸ್ವರ್ಗ ಆಗಿದೆ, ಅದಕ್ಕಾಗಿ ತಮ್ಮ ಬುದ್ಧಿಯನ್ನ ಈ ಜಗತ್ತಿನಿಂದ ತೆಗೆಯೋದೇ ಇಲ್ಲ, ಬಾಬನ್ ಜೊತೆಗೆ ತಮ್ಮ ಬುದ್ಧಿಯೋಗವನ್ನ ಜೋಡಿಸೋದೇ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಅವ್ರು ಸತ್ಯ ಯೋಗಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಹ ತೋ ಬಾಪ್ ಕಾತೆ ಹೇ ಸಬ್ ಕುಚ್ ಭೂಲ್ ಜಾओ. ಬಾಬಾ ಹೇಳ್ತಿದ್ದಾರೆ ಎಲ್ಲವನ್ನ ಮರ್ತು ಬಿಡಿ, ಖಾಲಿ ಬೆಗ್ಗರ್ ಬಂಜಾವು. ಇಷ್ಟು ಸಂಪೂರ್ಣ ಬೆಗ್ಗರ್ ಆಗ್ಬೇಕಾಗಿದೆ, ಏನನ್ನು ಕೂಡ ಇರಬಾರ್ದಾಗಿದೆ. ಜಾಕರ್ ತೋ आजकल तो किलोग्राम किलोमीटर आदि क्या क्या निकलता है. जो राज्य गद्दी पर बैठते हैं वह आप अपना ही ಭಾಷಾ ಚಲಾತೆ ಹೇ. ಹೀಗೆ ಬಾಬಾ ಹೇಳ್ತಾರೆ ಕಿಲೋಮೀಟರ್, ಕಿಲೋಗ್ರಾಮ್, ಸೆಂಟಿಮೀಟರ್, ಇವೆಲ್ಲವೂ ಏನೆಲ್ಲ ಪದಗಳು ಬಂದಿದ್ದಾವೆ. ಇದೆಲ್ಲವೂ ಯಾರು ಸಿಂಹಾಸನದ ಮೇಲೆ ಕುಳಿತುಕೊಳ್ತಾರೋ ಅವರದ್ದೇ ಭಾಷೆಯಲ್ಲಿ ಎಲ್ಲವನ್ನ ಮಾಡ್ತಾರೆ. ಬ್ರಿಟಿಷರು ಭಾರತದ ಮೇಲೆ ಕುಳಿತುಕೊಂಡಿದ್ರು, ರಾಜ್ಯಭಾರ ಮಾಡಿದ್ರು, ಅವರ ಪದಗಳನ್ನೆಲ್ಲ ಬಿಟ್ಟೋಗಿದ್ದಾರೆ, ಇಂಗ್ಲಿಷ್ ಪ್ರಭಾವ ಆಗಿದೆ. ಹಾಗಾಗಿ ಬಾಬಾ ಹೇಳ್ತಾರೆ ಕಿಲೋಮೀಟರ್, ಕಿಲೋಗ್ರಾಮ್, ಭಾರತದ ಪದ್ಧತಿ ಎಲ್ಲ ಹೋಗ್ಬಿಟ್ಟಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವಿಲಾಯತ್ ಕಿ ನಕಲ್ ಕರ್ತೆ ಹೇ. ಹೀಗೆ ವಿದೇಶದ ಎಷ್ಟೊಂದು ಕಾಪಿ ಮಾಡ್ತಾ ಇದ್ದಾರೆ. ಆಹಾರ ಪದ್ಧತಿ ವಿದೇಶದ್ದೇ ಕಾಪಿ ಮಾಡ್ತಾರೆ, ಆಚಾರಗಳೆಲ್ಲ ವಿದೇಶದ್ದೇ ಕಾಪಿ ಮಾಡ್ತಾರೆ, ಡ್ರೆಸ್ಗಳೆಲ್ಲ ವಿದೇಶದ್ದೇ ಕಾಪಿ ಮಾಡ್ತಾರೆ. ಹೀಗೆ ವಿದೇಶದ್ದೇ ಹೆಚ್ಚಾಗಿ ಕಾಪಿ ಮಾಡ್ತಾ ಇದ್ದಾರೆ. ಅಪ್ಪನ ಅಕಲ್ ತೋ ನಹಿ ಹೇ. ತಮ್ಮ ಬಗ್ಗೆ ಗಮನನೇ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಮೋ ಪ್ರಧಾನ್ ಹೇ. ಇಷ್ಟೊಂದು ತಮೋ ಪ್ರಧಾನ ಆಗಿದ್ದಾರೆ, ಎಲ್ಲಾನು ಬೇರೆಯವರಿಂದಲೇ ಕಾಪಿ ಮಾಡ್ತಾ ಇದ್ದಾರೆ. अमेरिक आदि तो आदि में विनाश की सामग्री में देखो कितना धन लगाते हैं. ಬಾಬಾ ಹೇಳ್ತಿದ್ದಾರೆ ಅಮೇರಿಕದ ದೇಶದಲ್ಲಿ ವಿನಾಶಕ್ಕಾಗಿ ಏನೆಲ್ಲ ಸಾಮಗ್ರಿಗಳನ್ನ ತಯಾರು ಮಾಡ್ತಿದ್ದಾರೆ, ಅದಕ್ಕಾಗಿ ಎಷ್ಟೊಂದು ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ. ಏರೋಪ್ಲೇನ್ ಸೆ ಬಾಂಬ್ ಆದಿ ಗಿರಾತೆ ಹೇ ಆಗ್ ಲಗ್ನೆ ಹೇ. ಹೀಗೆ ಏರೋಪ್ಲೇನ್ ನಿಂದ ಬಾಂಬ್ಸ್ ಗಳನ್ನ ಬೀಳಿಸ್ತಾ ಇರ್ತಾರೆ, ಹೀಗೆ ಬೆಂಕಿಯ ಮಳೆ ಬಿದ್ದಂಗಾಗತ್ತೆ,
ಅಗ್ನಿ, ಇದಕ್ಕೆ ಈ ಜಗತ್ತಿಗೆ ಬೆಂಕಿ ಬೀಳೋದಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಬಚ್ಚೆ ಜಾನ್ತೆ ಹೇ ಬಾಪ್ ಆತೆ ಹಿ ಹೇ ವಿನಾಶ್ ಅವ್ರ ಸ್ಥಾಪನ್ ಕರಾನೆ. ಬಾಬಾ ಬರುವುದೇ ಈ ರೀತಿಯ ವಿನಾಶ ಮತ್ತು ಸ್ಥಾಪನೆಯ ಕಾರ್ಯವನ್ನ ಮಾಡುವುದಕ್ಕಾಗಿ. ತುಮಾರೆ ಮೇ ಬಿ ಸಮಜ್ನೆ ವಾಲೆ ಸಬ್ ನಂಬರ್ವಾರ್ ಹೇ. ತಾವು ಮಕ್ಕಳಲ್ಲೂ ಕೂಡ ತಿಳ್ಕೋದ್ರಲ್ಲೂ ಎಲ್ಲರೂ ಒಂದೇ ರೀತಿ ತಿಳ್ಕೊಳ್ತಾ ಇಲ್ಲ, ನಂಬರ್ ವಾರ್ ಆಗಿ. ಸಬ್ ಏಕ್ ಜೈಸೆ ನಿಶ್ಚಯ ನಹಿ ಹೇ. ಎಲ್ಲರೂ ಒಂದೇ ರೀತಿಯಾಗಿ ನಿಶ್ಚಯ ಬುದ್ಧಿಯವರಿಲ್ಲ. ಜೈಸೆ ಬಾಪ್ ನೆ ಕಿಯಾ ಬಾಪ್ ಕೋ ಫಾಲೋ ಕರ್ನಾ ಚಾಹಿಯೆ. ಏನೆಲ್ಲ ಬ್ರಹ್ಮ ತಂದೆ ಮಾಡಿ ಹೋಗಿದ್ದಾರೆ ಕರ್ಮವನ್ನ, ಶ್ರೇಷ್ಠ ಕರ್ಮವನ್ನ ಮಾಡಿ ಅವ್ಯಕ್ತ ಆಗಿದ್ದಾರೆ. ಈಗ ತಾವು ಕೂಡ ಮಕ್ಕಳು ಅವರಂತೆ ಫಾಲೋ ಮಾಡಬೇಕಾಗಿದೆ, ಅವರಂತೆ ಪದವಿ ಪಡ್ಕೋಬೇಕಾಗಿದೆ. ಪುರಾನಿ ದುನಿಯಾ ಮೇ ಯಹ ಪಾಯಿ ಪೈಸೆ ಕ್ಯಾ ಕರೆಂಗೆ. ಬಾಬಾ ಹೇಳ್ತಾರೆ, ಹಳೆ ಜಗತ್ತಿನಲ್ಲಿ ಈ ಬೆಲೆ ಇಲ್ಲದ ಮೌಲ್ಯವನ್ನ, ಹಣವನ್ನ ತೆಗೆದುಕೊಂಡು ಏನ್ ಮಾಡ್ತೀರಿ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಆಜ್ಕಲ್ ಕಾಗಜ್ ಮೇ ನೋಟ್ ನಿಕಲ್ತಾ ಹೇ. ಈ ಜಗತ್ತಲ್ಲಂತೂ ಈಗ ಕಾಗದದ ನೋಟು ತಯಾರಾಗ್ತಾ ಇದೆ. ವಹತೋ ಸಿಕ್ಕೆ ಹೋಂಗೆ ಸೋನೆಗೆ ಮಹಲ್ ಬಂತೆ ಹೇ. ಅಲ್ಲಂತೂ ಚಿನ್ನದ ನಾಣ್ಯಗಳೇ ಇರ್ತವೆ, ಚಿನ್ನದ ಮಹಲ್ಗಳೇ ಇರ್ತವೆ. ಇದು ಯಾವುದೇ ಬೆಲೆ ಇಲ್ಲದ ಕಾಗದದ ನೋಟಿಗೆ ಇಷ್ಟ್ಯಾಕೆ ಪರಿಶ್ರಮ ಪಡ್ತೀರಿ ಅಂತೇಳಿ ಬಾಬಾ ಕೇಳ್ತಿದ್ದಾರೆ. ಸಿಕ್ಕೋಂಕ ವಹಾ ಕ್ಯಾ ವ್ಯಾಲ್ಯೂ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಅಲ್ಲಿ ಚಿನ್ನಕ್ಕೆ ಎಷ್ಟೊಂದು ವ್ಯಾಲ್ಯೂ ಇತ್ತು. ಜಿತ್ಕಿ ಸಬ್ ಕುಚ್ ಮುಫ್ತ್ ಮೇ ಹೇ. ಅಲ್ಲಂತೂ ಎಲ್ಲವೂ ಸಸ್ತಾ ಆಗಿ ಸಿಗ್ತಾ ಇತ್ತು. ಸತೋ ಪ್ರಧಾನ್ ಧರ್ತಿ ಹೇನಾ ಅಭಿ ತೋ ಪುರಾನಿ ದುನಿಯಾ ಹೋ ಗಯಿ ಹೇ. ಅಲ್ಲಂತೂ ಭೂಮಿ ಸತೋ ಪ್ರಧಾನ ಆಗಿತ್ತು, ಎಲ್ಲವೂ ಸಸ್ತಾ ಆಗಿ ಸಿಗ್ತಾ ಇತ್ತು, ಎಲ್ಲವೂ ನ್ಯಾಚುರಲ್ಲೇ ಸಿಗ್ತಾ ಇತ್ತು. ಆದ್ರೆ ಈಗಂತೂ ಇದು ಹಳೆ ಜಗತ್ತಾಗಿದೆ. ಸಣ್ಣ ವಸ್ತುವನ್ನ ಕೊಂಡ್ಕೊಳ್ತೀರಂದ್ರೆ ಎಷ್ಟು ಬೆಲೆ ಕೊಡ್ಬೇಕಾಗತ್ತೆ. ನ್ಯಾಚುರಲಿ ಅಲ್ಲಿ ಸಿಗುವಂತ ವಸ್ತುಗಳಿಗೆ ಇಲ್ಲಿ ದುಡ್ಡು ಕೊಡ್ಬೇಕಾಗಿದೆ. ನೀರಿಗೂ ಕೂಡ ಎಷ್ಟೊಂದು ಹಣ ಖರ್ಚು ಮಾಡ್ತಿದ್ದೀರಿ, ಇದು ನ್ಯಾಚುರಲ್ ಆಗಿ ಸಿಗುವಂತ ವಸ್ತು. ಹಾಗಾಗಿ ಇದು ಎಷ್ಟು ಹಳೆ ಜಗತ್ತಾಗಿದೆ. ವಾಹಿ ಸತೋ ಪ್ರಧಾನ್ ದುನಿಯಾ. ಅದಂತೂ ಸತೋ ಪ್ರಧಾನ ಆಗಿರುವಂತ ಜಗತ್ತಾಗಿತ್ತು. ಬಿಲ್ಕುಲ್ ನಹಿ ಜಮೀನ್ ಥಾ. ಬಾಬಾ ಹೇಳ್ತಾರಲ್ಲಂತೂ ಪೂರ್ಣ ಹೊಸ ಜಗತ್ತಾಗಿತ್ತು. ಭೂಮಿ ಹೊಸದಾಗಿತ್ತು, ಅದು ಸತೋ ಪ್ರಧಾನ ಭೂಮಿ ಆಗಿತ್ತು. ತುಮ್ ಸೂಕ್ಷ್ಮ ವತನ್ ಮೇ ಜಾತೆ ಹೋ ತೋ ಸೂಬಿ ರಸ್ ಆದಿ ಪೀತೆ ಹೋ. ಬಾಬಾ ಕೂಡ ಹೇಳ್ತಿದ್ದಾರೆ, ತಾವು ಸೂಕ್ಷ್ಮವತನದಲ್ಲಿ ಹೋದಾಗ ಸಾಕ್ಷಾತ್ಕಾರ ನೋಡ್ತೀರಿ, ಸೂಬಿ ರಸ ಕುಡಿಯುವಂತ ಸಾಕ್ಷಾತ್ಕಾರ ಆಗತ್ತೆ. ಅದು ಅಲ್ಲಿ ಭೂಮಿಯದ ಫಲ ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ರಸಭರಿತ ಆಗಿರುತ್ತೆ. ಆದ್ರೆ ಪರಂತು ವಹಾ ಜಾಡ್ ಆದಿತೋ ನಹಿ ಹೇ. ಆದ್ರೆ ಬಾಬಾ ಹೇಳ್ತಾರೆ, ಸೂಕ್ಷ್ಮವತನದಲ್ಲಿ ಏನು ವೃಕ್ಷ ಇರೋದಿಲ್ಲ, ಅಲ್ಲಿಯೇ ಹಣ್ಣನ್ನ ತೆಗೆದುಕೊಂಡು ಅಲ್ಲಿಯೇ ಕುಡಿದ್ವಿ, ಆ ರೀತಿ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಸ್ವರ್ಗದಲ್ಲಿ ಏನಿತ್ತು ಅನ್ನೋದನ್ನ ಸೂಕ್ಷ್ಮವತನದಿಂದ ತಾವು ನೋಡ್ತೀರಿ, ಅನುಭವ ಮಾಡ್ತೀರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ನ ಮೂಲ ವತನ್ ಮೇ ಜಬ್ ತುಮ್ ವೈಕುಂಠ ಮೇ ಜಾತೆ ಹೋ ತಬ್ ವಹಾ ತುಮ್ಕೋ ಸಬ್ ಕುಚ್ ಮಿಲ್ತಾ ಹೈ. ಎಲ್ಲವನ್ನ ಕೇವಲ ನೋಡ್ತೀರಿ ಅಷ್ಟೇ ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಾವಾಗ ವೈಕುಂಠದಲ್ಲಿ ಹೋಗ್ತೀರಿ ಅದ್ರದ್ದು ರಿಯಲ್ ಸ್ವಾದ ಅಲ್ಲಿ ಅನುಭವ ಆಗತ್ತೆ, ಎಲ್ಲವನ್ನ ಅಲ್ಲೇ ಅನುಭವಿಸ್ತೀರಿ. ಬುದ್ಧಿ ಸೇ ಕಾಮ್ ಲೋ ಸೂಕ್ಷ್ಮ ತನ್ಮೆ ಜಾಡ್ ಹೋಗೆ ನಹಿ. ಬುದ್ಧಿಯಿಂದ ಕೆಲಸ ಕೊಡಿ ಬುದ್ಧಿಗೆ. ಅಲ್ಲಿ ಪ್ರಕೃತಿ ನಾಟಕನೇ ಇರಲ್ಲ, ಪ್ರಕೃತಿನೇ ಇರಲ್ಲ. ಆಮೇಲೆ ಅಲ್ಲಿ ಗಿಡ ಹೇಗ್ ಬೆಳೆಯುತ್ತೆ, ಅಲ್ಲಿ ಸುಬಿರಸ ಹೇಗ್ ಕುಡಿತಾರೆ, ವಿಚಾರ ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜಾಡ್ ತೋ ಧರ್ತಿ ಪರ್ ಹೋತಿ ಹೈ ನಾ ಕಿ ಆಕಾಶ್ ಮೇ. ಬಾಬಾ ಹೇಳ್ತಿದ್ದಾರೆ ನಾಕಿ ಆಕಾಶ್ ಮೇ. ಗಿಡ ಅಥವಾ ವೃಕ್ಷ ಭೂಮಿ ಮೇಲೆ ಆಗತ್ತೆ ಹೊರತು ಆಕಾಶದಲ್ಲಿ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಲ್ ನಾಮ್ ಹೇ ಬ್ರಹ್ಮ ಮಹಾತತ್ವ ಪರಂತು ಪೋಲಾರ್ ಹೇ. ಹೆಸರಂತೂ ಇದೆ ಬ್ರಹ್ಮ ಮಹಾತತ್ವ ಅಂತ ಹೇಳಿ, ಆದ್ರೆ ಅದಂತೂ ಖಾಲಿ ಪ್ರದೇಶ ಆಗಿದೆ, ಆಕಾಶ ಆಗಿದೆ. ಜೈಸೆ ವಹಾ स्टार रहते हुए आकाश में, वैसे तुम बहुत छोटी छोटी आत्माएं टहरती हुई हो. ಹಾಗೆ ಬಾಬಾ ಹೇಳ್ತಿದ್ದಾರೆ, ಹೇಗೆ ಆಕಾಶದಲ್ಲಿ ನಕ್ಷತ್ರಗಳಿದ್ದಾವೆ ಹಾಗೆ ತಾವು ಆ ಬ್ರಹ್ಮ ಮಹಾತತ್ವದಲ್ಲಿ ಚಿಕ್ಕ ಚಿಕ್ಕ ಆತ್ಮಗಳು ಅದೇ ರೀತಿ ನಿಂತಿದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. स्टार देखने में बड़ी आते हैं, ऐसे नहीं कि ब्रह्मा
तत्व में कोई बड़ी ಚೋಟಿ ಆತ್ಮ ಹೋಗಿ ಆಕಾಶದಲ್ಲಿ ನೋಡುವ ನಕ್ಷತ್ರಗಳು ಕೆಲವು ದೊಡ್ಡವಾಗಿ ಕಾಣಿಸುತ್ತೆ, ಕೆಲವು ಚಿಕ್ಕದಾಗಿ ಕಾಣಿಸುತ್ತೆ. ಅದೇ ರೀತಿಯಾಗಿ ಬ್ರಹ್ಮ ಮಹತ್ವದಲ್ಲೂ ಚಿಕ್ಕದು ದೊಡ್ಡದು ಆತ್ಮ ಇರೋಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಎಲ್ಲಾ ಆತ್ಮಗಳ ಸೈಜ್ ಒಂದೇ ಆಗಿರುತ್ತೆ. ಯಾರಿದು ಯಾರ ಆತ್ಮ ಅಂತ ಹೇಳಿ ಕೂಡ ಗೊತ್ತಾಗೋದಿಲ್ಲ. ಎಲ್ಲರೂ ಒಂದೇ ಸೈಜ್ ಅಲ್ಲಿ ಆತ್ಮಗಳಿರ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಯಹ ಬುದ್ಧಿ ಸೇ ಕಾಮ್ ಲೇನಾ ಹೈ. ಇದು ಬುದ್ಧಿಗೆ ಕೆಲಸ ಕೊಡ್ಬೇಕಾಗಿದೆ. ವಿಚಾರ ಸಾಗರ ಮಂಥನ ಮಾಡ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. तो आत्मा ही ऊपर से ಟಹರತಿ ಹೇ, ಚೋಟಿ ಬಿಂದಿ ಹೇ. ಆತ್ಮ ಮೇಲೇನೆ ನಿಂತ್ಕೊಂಡಿರುತ್ತೆ, ಎಷ್ಟು ಚಿಕ್ಕ ಬಿಂದುವಾಗಿದೆ. यह सब बातें तुमको धारण करने हैं, तब किसी को धारण कर सकेंगे. ಮೊದಲು ತಾವು ಧಾರಣೆ ಮಾಡ್ಕೊಂಡಾಗಲೇ ಬೇರೆಯವ್ರಿಗೆ ಧಾರಣೆ ಮಾಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಮೊದಲು ತಾವು ಜ್ಞಾನ ಚೆನ್ನಾಗಿ ತಿಳ್ಕೊಳ್ತೀರಂದ್ರೆ ಬೇರೆಯವ್ರಿಗೂ ಚೆನ್ನಾಗಿ ತಿಳಿಸ್ಕೊಡ್ತೀರಿ. टीचर जरूर खुद जानते हैं तब तो औरों को ही पढ़ाते हैं. ಶಿಕ್ಷಕರು ಮೊದಲು ತಮಗೆ ಬಹಳ ಚೆನ್ನಾಗಿ ಎಲ್ಲ ನಾಲೆಜ್ ಇದ್ರೆ ಮಕ್ಕಳಿಗೆ ಬಹಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ನೀವು ಚೆನ್ನಾಗಿ ಧಾರಣೆ ಮಾಡ್ಕೊಳ್ತೀರಂದ್ರೆ ಬೇರೆಯವ್ರಿಗೂ ಅವಶ್ಯವಾಗಿ ಧಾರಣೆ ಮಾಡಿಸ್ತೀರಿ. ನಹಿ ತೋ ಟೀಚರ್ ಹಿ ಕಹೇಕ. ಬಾಬಾ ಹೇಳ್ತಾರೆ, ಅವರೇ ಚೆನ್ನಾಗಿ ತಿಳ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ಟೀಚರ್ ಅಂತ ಹೇಳಿ ಹೇಗೆ ಹೇಳ್ತಾರೆ. ಪರಂತು ಯಹ ಟೀಚರ್ಸ್ ಬಿ ನಂಬರ್ ವಾರ್ ಹೇ. ಇಲ್ಲಿ ಕೂಡ ತಾವು ಓದಿಸುವವರು ಕೂಡ ನಂಬರ್ ವಾರ್ ಆಗಿದ್ದೀರಿ. ತುಮ್ ಬಚ್ಚೆ ವೈಕುಂಠ ಕೋ ಭಿ ಸಮಜ್ ಸಕ್ತೆ ಹೋ. ಬಾಬಾ ಹೇಳ್ತಿದ್ದಾರೆ, ತಾವು ಮಕ್ಕಳು ವೈಕುಂಠವನ್ನ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ರಿ. ಐಸೆ ನಹಿ ಕಿ ತುಮ್ನೆ ವೈಕುಂಠ ನಹಿ ದೇಖಾ ಹೇ. ಈ ರೀತಿ ಎಲ್ಲ ನಾವು ವೈಕುಂಠವನ್ನೇ ನೋಡಿಲ್ಲ ಅಲ್ಲ. ಬಾಬಾ ಹೇಳ್ತಾರೆ, ಬುದ್ಧಿಯಿಂದ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ನೋಡಿದಂಗೆ ರೀತಿಯಲ್ಲಿ ವೈಕುಂಠವನ್ನ ಬಾಬಾ ನಮಗೆ ತಿಳಿಸ್ಕೊಟ್ಟಿದ್ದಾರೆ. बहुत बच्चों ने साक्षात्कार किया है, वहाँ स्वयं कैसे होता है, स्वयंवर कैसे होता है, क्या भाषा है, सब कुछ देखा है. ಸಾಕ್ಷಾತ್ಕಾರದಲ್ಲಿ ಕೆಲವು ಮಕ್ಕಳು ವೈಕುಂಠವನ್ನು ಕೂಡ ನೋಡಿದ್ದಾರೆ. ಅಲ್ಲಿ ಸ್ವಯಂವರ ಹೇಗಾಗುತ್ತೆ, ಅಲ್ಲಿಯ ಭಾಷೆ ಹೇಗಿದೆ, ಅಲ್ಲಿ ಎಲ್ಲವನ್ನು ಕೂಡ ನೋಡಿದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. पिछाड़ी में भी तुम साक्षात्कार कराएंगे, परंतु करेंगे वही जो ಯೋಗ ಯುಕ್ತ रहेगा. ಬಾಬಾ ಹೇಳ್ತಾರೆ, ಕೊನೆಯಲ್ಲೂ ಕೂಡ ತಾವು ಸಾಕ್ಷಾತ್ಕಾರ ಮಾಡೋರಿದ್ದೀರಿ. ಯಾರು ಮಾಡ್ತಾರೆ ಅಂದ್ರೆ ಯಾರು ಯೋಗಯುಕ್ತರಾಗಿರ್ತಾರೆ ಅವರಿಗೆ ಮಾತ್ರ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಕಿ ಜಿನ್ಕೋ ಅಪನೆ ಮಿತ್ರ ಸಂಬಂಧಿ ಧನ್ ದೌಲತ್ ಯಾದ್ ಆತೆ रहेंगे ವಾ ಕ್ಯಾ ದೇಖೆಂಗೆ. ಬಾಬಾ ಹೇಳ್ತಿದ್ದಾರೆ, ಯಾರ ಬುದ್ಧಿಯಲ್ಲಿ ಮಿತ್ರರು, ಸಂಬಂಧಿಗಳು, ಧನ, ಅಧಿಕಾರ, ಸಂಪತ್ತು ಇದೇ ನೆನಪಿದ್ರೆ ಅಂತವ್ರು ಹೇಗೆ ಸಾಕ್ಷಾತ್ಕಾರವನ್ನ ನೋಡ್ತಾರೆ ಅಂತ ಬಾಬಾ ಕೇಳ್ತಿದ್ದಾರೆ. ಸಚ್ಚಿ ಯೋಗಿ अंत तक रहेगा, जिनों का बाप देख ಖುಷಿ ಹೋಂಗೆ. ಯಾರು ಸತ್ಯ ಯೋಗಿಗಳಾಗಿರ್ತಾರೆ ಅವರು ಅಂತ್ಯದವರೆಗೂ ಇರ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಅಂತ ಮಕ್ಕಳನ್ನ ನೋಡೇ ಬಾಬಾರವರು ಬಹಳ ಖುಷಿ ಆಗ್ತಾರೆ. ಹಿಂಗೆ ಜ್ಞಾನಕ್ಕೆ ಬಂದೆ ಹೊರಟೋದೆ ಹಾಗಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಅಂತ್ಯದವರೆಗೂ ಬಾಬನ್ ಜೊತೆಗೆ ಇರೋರ್ನ ಕೊನೆಗೆ ಮಕ್ಕಳನ್ನ ನೋಡೇ ಬಾಬಾ ಖುಷಿ ಪಡ್ತಾರೆ. ಫೂಲೋ ಕೋ ಹಿ ಬಗೀಚಾ ಬನಾತೆ ಹೇ. ಅಂಥವ್ರಿಗಾಗಿನೇ ಬಾಬಾ ಉದ್ಯಾನವನವನ್ನಾಗಿ ಮಾಡ್ತಿದ್ದಾರೆ. ಬಹುತ್ ಹೇ 10-15 ವರ್ಷ ರಹಕರ್ ಬಿ ಚಲೆ ಜಾತೆ ಹೇ. ಬಹಳ ಸಂಖ್ಯೆಯಲ್ಲಿ ಮಕ್ಕಳು 10-15 ವರ್ಷ ಪುರುಷಾರ್ಥ ಮಾಡಿರ್ತಾರೆ, ಹೊರಟೋಗ್ತಾರೆ. ಉನ್ಕೋ ಕಹೆಂಗೆ ಏಕಕ್ಕೆ ಆಕಕ್ಕೆ ಫೂಲ್. ಅಂಥವ್ರಿಗಾಗಿ ಹೇಳಲಾಗತ್ತೆ ಎಕ್ಕದ ಹೂ ಅಂತ ಹೇಳಿ. बड़ी अच्छी अच्छी बच्चियां जो मम्मा बाप के लिए भी डायरेक्शन लेते आती थी, ड्रिल कराती थी, वे आज नहीं है. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮಮ್ಮ ಬಾಬಾರವರಿಗಾಗಿ ಸಂದೇಶವನ್ನ ತರ್ತಾ ಇದ್ರು, ವತನದಲ್ಲಿ ಹೋಗ್ತಾ ಇದ್ರು, ವತನದಿಂದ ಸಂದೇಶ ತರ್ತಾ ಇದ್ರು, ಮತ್ತೆ ಬಹಳ ಆತ್ಮಿಕ ಅಭ್ಯಾಸವನ್ನ ಮಾಡಿಸ್ತಾ ಇದ್ರು. ಹೀಗೆ ನಾವು ಪರಂಧಾಮಕ್ಕೆ ಹೋಗ್ಬೇಕು, ಮತ್ತೆ ಹೇಗೆ ಶರೀರದಲ್ಲಿ ಬರ್ಬೇಕು, ಇಂಥ ಅಭ್ಯಾಸವನ್ನು ಕೂಡ ಕೆಲವು ಮಕ್ಕಳು ಮಾಡಿಸ್ತಾ ಇದ್ರು. ಆದ್ರೆ ಅಂತವ್ರು ಕೂಡ ಈ ದಿನ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಬಚ್ಚಿಯಾ ಬಿ जानती है और बाप दादा भी जानते हैं कि ಮಾಯಾ ಬಡಿ ಜಬರ್ದಸ್ತ್ ಹೇ. ಬಾಬಾ ಹೇಳ್ತಿದ್ದಾರೆ, ನೀವು ಮಕ್ಳಿಗೂ ಕೂಡ ಗೊತ್ತು ಮಾಯೆ ಹೇಗಿದೆ, ಬಾಬಾರವ್ರಿಗೂ ಕೂಡ ಗೊತ್ತಾಗಿದೆ ಮಾಯೆ ಎಷ್ಟು ಜಬರ್ದಸ್ತ್ ಇದೆ. ಈ ರೀತಿ ಸಂದೇಶವನ್ನ ತರೋರ್ನು ಕೂಡ ಮಾಯೆ ಬಿಟ್ಟಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ
ಯಾಹಿ ಮಾಯಾ ಸೆ ಗುಪ್ತ ಲಡಾಯಿ, ಗುಪ್ತ ತುಫಾನ್. ನಿಮ್ ಮಕ್ಕಳದ್ದು ಮಾಯೆ ಜೊತೆಗೆ ಗುಪ್ತ ಯುದ್ಧ ಆಗಿದೆ. ಗುಪ್ತ ಬಿರುಗಾಳಿ ತರ್ತಾನೆ ಇರುತ್ತೆ, ಗೊತ್ತೇ ಆಗಲ್ಲ ಯಾರ್ಯಾರಿಗೆ ಯಾವ್ಯಾವ ರೂಪದಲ್ಲಿ ಮಾಯ ಬೀಸ್ತಾ ಇದೆ, ಬಿರುಗಾಳಿ ಆಗ್ತಾ ಇದೆ ಅಂತೇಳಿ. ಹೀಗೆ ವಶರಾಗಿ ಹೊರಟೋಗ್ಬಿಟ್ಟಿರ್ತಾರೆ. ಮಾಯೆಗೆ ವಶ ಆದ್ಮೇಲೆ ಗೊತ್ತಾಯ್ತು ಇವ್ರಿಗೆ ಮಾಯೆ ವಶ ಮಾಡ್ಕೊಳ್ತು ಅಂತೇಳಿ. ಬಾಬ್ ಕತೆ ಹೇ ಮಾಯಾ ತುಮ್ಕೋ ಬಹುತ್ ಐರಾನ್ ಕರೆಂಗಿ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಮಾಯೆ ತಾವ್ ಮಕ್ಕಳನ್ನ ಬಹಳ ಹೈರಾಣ್ ಮಾಡುತ್ತೆ, ಸುಸ್ತು ಮಾಡುತ್ತೆ. ಯಹ ಹರ್ ಹಾರ್ ಜೀತ್ ಕಾ ಬನಾ ಹುವಾ ಡ್ರಾಮಾ ಹೇ. ಇದಂತೂ ಸೋಲು ಗೆಲುವಿನ ಆಟ ಆಗಿದೆ. ತುಮಾರೆ ಕೊಯಿ हथियारों से लड़ाई नहीं है, यह तो ಭಾರತ್ ಕಾ ಪ್ರಾಚೀನ ಯೋಗ ನಾಮಿ ಗ್ರಾಮಿ ಹೇ. ತಮ್ದಂತೂ ಯುದ್ಧ ಯಾವುದೇ ಆಯುಧಗಳ ಜೊತೆಗಲ್ಲ, ಅಸ್ತ್ರಶಸ್ತ್ರಗಳ ಜೊತೆಗಲ್ಲ. ಬಾಬಾ ಹೇಳ್ತಾರೆ ಮಾಯೆ ಜೊತೆಗೆ ಗುಪ್ತ ಯುದ್ಧ ಆಗಿದೆ. ಭಾರತದ ಪ್ರಾಚೀನ ಯೋಗ ಎಷ್ಟು ಪ್ರಸಿದ್ಧಿ ಆಗಿದೆ, ಯೋಗ ಬಲದಿಂದನೇ ತಾವು ಪ್ರಸಿದ್ಧಿ ಆಗ್ತೀರಿ. ಜಿಸ್ ಯೋಗ ಸೆ ಹಿ ತುಮ್ ಯಹ ಬಂತೆ ಹೋ. ಈ ಯೋಗದಿಂದಲೇ ತಾವು ಈ ರೀತಿ ದೇವತೆಗಳಾಗ್ತೀರಿ. ಬಾಹುಬಲ್ ಸೆ ಕೊಯಿ ವಿಶ್ವಕ ಬಾದಶಾಹಿ ಲೇ ನಾ ಸಕೆ. ಯಾವುದೇ ಬಾಹುಬಲದಿಂದ ವಿಶ್ವದ ಮಾಲೀಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಖೇಲ್ ಬಿ ವಂಡರ್ಫುಲ್ ಹೇ. ಈ ಆಟ ಕೂಡ ಬಹಳ ಅದ್ಭುತ ಆಗಿದೆ, ಸೋಲು ಗೆಲುವಿನ ಆಟ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕಹನಿ ಹೇ ದೋ ಬಿಲ್ಲಿ ಲಡೆ ಮಕ್ಕನ್ ಕಹಾ ಬಿ ಜಾತಾ ಹೇ, ಸೆಕೆಂಡ್ ಮೇ ವೈಕುಂಠ್ ಕಿ ಬಾದಶಾಹಿ. ಬಾಬಾ ಹೇಳ್ತಿದ್ದಾರೆ ಒಂದು ಕತೆ ಕೂಡ ಇದೆ. ಎರಡು ಬೆಕ್ಕುಗಳ ಮಧ್ಯೆ ಬೆಣ್ಣೆ ಯಾರಿಗೂ ಸಿಕ್ತು, ಹೀಗೆ ಮಂಗನಿಗೆ ಎಲ್ಲ ಬೆಣ್ಣೆ ಸಿಕ್ತು. ಹಾಗೆ ತಾವು ಸೆಕೆಂಡಿನಲ್ಲಿ ವಿಶ್ವದ ರಾಜ್ಯ ಭಾಗ್ಯದ ಆಸ್ತಿನೇ ಪಡ್ಕೊಳ್ತಾ ಇದ್ದಾರೆ. ದೇಶ ವಿದೇಶದವರೆಲ್ಲ ಬಾಹುಬಲದಿಂದ ಹೋರಾಡ್ತಿದ್ದಾರೆ, ನಾವು ವಿಶ್ವಕ್ಕೆ ಮಾಲೀಕರಾಗಬೇಕು ಅಂತೇಳಿ. ಆದ್ರೆ ತಾವು ಗುಪ್ತವಾಗಿ ಗೊತ್ತಾಗದಂತೆ ಯೋಗ ಬಲದಿಂದಲೇ ವಿಶ್ವದ ಮಾಲೀಕರಾಗೋರಿದ್ರಿ. ಬಚ್ಚಿಯ ಸಾಕ್ಷಾತ್ಕಾರ ಕರ್ತಿ ಹೇ, कहती भी है ಕೃಷ್ಣ ಕೆ ಮುಖ ಸೆ ಮಕ್ಕನ್ ಹೇ. ಹೇಳ್ತಾರಂತೆ ಕೃಷ್ಣನ ಬಾಯಿಯಲ್ಲಿ ಬೆಣ್ಣೆಯನ್ನ ತೋರಿಸ್ತಾರೆ, ಬೆಣ್ಣೆಯನ್ನ ಕದ್ದ. ವಾಸ್ತವ ಮೇ ಶ್ರೀ ಕೃಷ್ಣ ಕೆ ಮುಖ ಮೇ ನಹಿ ದುನಿಯಾ ದಿಖಾತೆ ಹೇ. ವಾಸ್ತವದಲ್ಲಿ ಕೃಷ್ಣನ ಬಾಯಿಯಲ್ಲಿ ಜಗತ್ತನ್ನ ತೋರಿಸ್ತಾರೆ. ಇಡೀ ಭೂಮಂಡಲವೇ ಅದರಲ್ಲಿ ಕಾಣಿಸುತ್ತೆ ಬಾಯಿಯಲ್ಲಿ. ಹಾಗೆ ಬೆಣ್ಣೆ ಅಲ್ಲ, ವಿಶ್ವದ ರಾಜ್ಯ ಭಾಗ್ಯದ ಬೆಣ್ಣೆ ಅಂತ ಬಾಬಾ ಹೇಳ್ತಿದ್ದಾರೆ. योग बल से तुम विश्व के ಬಾದಶಾಹಿ ರೂಪಿ ಮಕ್ಕನ್ ಲೇತೆ ಹೋ. ಹೀಗೆ ಬಾಬಾ ಹೇಳ್ತಿದ್ರೆ ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯ ಎನ್ನುವಂತ ಬೆಣ್ಣೆಯನ್ನ ತೆಗೆದುಕೊಳ್ತಾ ಇದ್ರಿ. ರಾಜಾಯಿ ಕೆಲಿಯೇ ಕಿತ್ತನೆ ಲಡಾಯಿ ಹೋತಿ ಹೇ. ರಾಜ್ಯ ಭಾಗ್ಯ ಪಡ್ಕೊಳ್ಬೇಕು, ಇಡೀ ವಿಶ್ವಕ್ಕೆ ಮಾಲೀಕರಾಗ್ಬೇಕು, ಎಷ್ಟೊಂದು ಯುದ್ಧಗಳಾಗ್ತಾ ಇದ್ದಾವೆ ಅಂತ ಹೇಳಿ ಬಾಬಾ ಹೇಳ್ತಿದ್ರು. ಒಂದು ದೇಶ ಮತ್ತೊಂದು ದೇಶ ಯುದ್ಧ ನಡೀತಾ ಇದೆ. ಅವ್ರು ಕಿತ್ತನಿ ಲಡಾಯಿ ಸೇ ಖತಮ್ ಹೋತೆ ಹೇ. ಈ ಯುದ್ಧದಿಂದ ಎಷ್ಟೊಂದು ಜನ ಸಾಯ್ತಾರೆ, ಮರಣಗಳಾಗ್ತವೆ. ಇಸ್ ಪುರಾನಿ ದುನಿಯಾ ಕಾ ಹಿಸಾಬ್ ಕಿತಾಬ್ ಚುಕ್ತು ಹೋನಾ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಈ ಜಗತ್ತಿನ ಎಲ್ಲಾ ಹಳೆಯ ಲೆಕ್ಕಾಚಾರಗಳು, ದೇಶದ ಮಧ್ಯೆ ಲೆಕ್ಕಾಚಾರಗಳಿರ್ತವೆ, ವ್ಯಕ್ತಿಗಳ ಮಧ್ಯೆ ಲೆಕ್ಕಾಚಾರ ಇರ್ತವೆ, ರಾಜ್ಯಗಳ ಮಧ್ಯೆ ಲೆಕ್ಕಾಚಾರಗಳಿರ್ತವೆ. ಅದೆಲ್ಲವೂ ಸಮಾಪ್ತಿ ಆಗ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಾರೆ. ಅದಕ್ಕಾಗಿ ಎಲ್ಲ ಯುದ್ಧಗಳು ನಡೀತಾ ಇದ್ದಾವೆ. ಇಸ್ ದುನಿಯಾ ಕಿ ಕೊಯಿ ಬಿ ಚೀಜ್ ರಹತಿ ನಹಿ. ಈ ಹಳೆಯ ಜಗತ್ತಿನ ಯಾವ ಒಂದು ವಸ್ತು ಕೂಡ ಇರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ ಕಿ ಶ್ರೀಮತ್ ಹೇ ಬಚ್ಚೆ ಐ ಇಯರ್ ನೋ ಇವಿಲ್, ಸಿ ನೋ ಇವಿಲ್, ಟಾಕ್ ನೋ ಇವಿಲ್. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳಿಗಾಗಿ ಬಾಬಾರವರ ಶ್ರೀಮತ ಇದೆ. ಕೆಟ್ಟದ್ದನ್ನ ಕೇಳ್ಬೇಡಿ, ಕೆಟ್ಟದ್ದನ್ನ ನೋಡ್ಬೇಡಿ, ಕೆಟ್ಟದ್ದನ್ನ ಮಾತಾಡ್ಬೇಡಿ. ಉನ್ಹೋನೆ ಬಂದರ್ ಕೋ ಏಕ ಚಿತ್ರ ಬನ್ನಾಯ ಹೇ. ಆದ್ರೆ ಆ ಮನುಷ್ಯರಾದ್ರೆ ಇದನ್ನ ಮಂಗನಿಗಾಗಿ ತೋರಿಸ್ಬಿಟ್ಟಿದ್ದಾರೆ ಚಿತ್ರ. ಕಿವಿ ಮುಚ್ಕೊಂಡಿರೋದು, ಕಣ್ ಮುಚ್ಕೊಂಡಿರೋದು, ಬಾಯಿ ಮುಚ್ಕೊಂಡಿರೋದಾಗೆ. ಆಜ್ಕಲ್ ತೋ ಮನುಷ್ಯ ಬಿ ಬನಾತೆ ಹೇ. ಇತ್ತೀಚೆಗಂತೂ ಮನುಷ್ಯನ ರೂಪದಲ್ಲೂ ಕೂಡ ತೋರಿಸ್ತಾರೆ. ಹಾಗೆ ಚೀನಿ ಕಾ तरफ तो हाथी ದಂತ್ ಕಿ ಚೀಜ್ ಆತಿ ಥಿ. ಬಾಬಾ ಹೇಳ್ತಾರೆ, ಮೊದಲು ಚೀನಾ ದೇಶದಿಂದ ಆನೆಯ ದಂತದ ವಸ್ತುಗಳು ಬರ್ತಾ ಇತ್ತು. ಚಿಡಿಯಾ ಬಿ ಕಾಂಚಿ ಕಿ ಪಹನ್ತೆ ಥೆ. ಬಾಬಾ ಕೂಡ ಹೇಳ್ತಿದ್ದಾರೆ, ಅವರು ಇದಕ್ಕೆ ವಸ್ತುಗಳನ್ನು ಕೂಡ ತಯಾರು ಮಾಡಿ ಹಾಕೊಳ್ತಾ ಇದ್ರಿ. ಯಹ ತೋ ಜೇಬರ್ ಆದಿ ಪಹನೆ ಕೆ ಲಿಯೆ ನಾಕ್ ಕಾನ್
ಆದಿ ಛೇದತೆ ಹೇ. ಬಾಬಾ ಹೇಳ್ತಿದ್ರು ಇತ್ತೀಚೆಗಂತೂ ಆಭರಣಗಳನ್ನ ಹಾಕೊಳ್ಳುವುದಕ್ಕಾಗಿ ಕಿವಿ ಮೂಗುಗಳನ್ನ ಚುಚ್ಕೊಳ್ತಾರೆ. ಎಷ್ಟೊಂದು ಬಂಗಾರ ನಾವು ಹಾಕೋಬೇಕು ಅಂತೇಳಿ ಆಸೆಗಾಗಿ ಎಲ್ಲ ಕಡೆ ಚುಚ್ಕೊಳ್ತಾರೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. सतयुग में नाक कान छेद करने की जरूरत ही नहीं, वह तो माया ऐसी जो सबके ನಾಕ್ ಕಾನ್ ಕಾಟ್ ಲಿಯಾ ಹೇ. ಬಾಬಾ ಹೇಳ್ತಿದ್ದಾರೆ ನೀವು ಸತ್ಯುಗದಲ್ಲಂತೂ ಈ ರೀತಿ ಯಾವುದೇ ಕಿವಿ ಮೂಗು ಚುಚ್ಕೊಳ್ಳುವ ಅವಶ್ಯಕತೆ ಇಲ್ಲ. ಈ ಜಗತ್ತಲ್ಲಂತೂ ಮಾಯೆ ಎಲ್ಲರ ಕಿವಿ ಮೂಗುಗಳನ್ನ ಕಟ್ ಮಾಡಿದೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಬಚ್ಚೆ ಅಬ್ ಸ್ವಚ್ಛ ಬಂತೆ ಹೋ. ತಾವು ಮಕ್ಕಳಿಗೆ ಬುದ್ಧಿಯಿಂದ ಎಷ್ಟು ಸ್ವಚ್ಛ ಆಗ್ತಾ ಇದ್ರಿ, ಆತ್ಮ ಎಷ್ಟು ಸ್ವಚ್ಛ ಆಗ್ತಾ ಇದ್ರಿ. ವಹ ನ್ಯಾಚುರಲ್ ಬ್ಯೂಟಿ ರಾತೆ ಹೇ. ಎಷ್ಟು ಶುದ್ಧ ಆಗ್ತೀರಿ ಆತ್ಮ, ಅಲ್ಲಿ ಹೋದ್ಮೇಲೆ ಶರೀರ ಕೂಡ ಎಷ್ಟೇ ಶುದ್ಧವಾಗಿರೋದು, ಸುಂದರವಾಗಿರುವ ನ್ಯಾಚುರಲ್ ಆಗಿರುವ ಬ್ಯೂಟಿ ನಿಮ್ಗೆ ಸಿಗುತ್ತೆ. ಅಲ್ಲಿ ಮೇಕಪ್ ಮಾಡೋ ಅವಶ್ಯಕತೆ ಇಲ್ಲ, ಚೆನ್ನಾಗ್ ಕಾಣ್ಬೇಕಂತ ಹೇಳಿ ಕಿವಿ ಮೂಗು ಚುಚ್ಕೊಳ್ಳುವ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. कोई चीज लगाने की जरूरत ही नहीं. ಇಂಥ ವಸ್ತುವನ್ನ ಹಚ್ಕೋಬೇಕೆನ್ನುವಂತ ಅವಶ್ಯಕತೆ ಕೂಡ ಇರೋದಿಲ್ಲ. ಯಹ ತೋ ಶರೀರ್ ಹಿ ತಮೋ ಪ್ರಧಾನ್ ತತ್ತು ಸೇ ಬನಾ ಹೇ. ಈ ಜಗತ್ತಲ್ಲಂತೂ ಶರೀರ ತಮೋ ಪ್ರಧಾನದಿಂದ ರಚನೆ ಆಗಿದೆ. ಪ್ರಕೃತಿ ತಮೋ ಪ್ರಧಾನ ಆಗಿರುವ ಕಾರಣ ಶರೀರನೂ ಕೂಡ ತಮೋ ಪ್ರಧಾನ ಆಗಿದೆ. ಇಸ್ಲಿಯೇ ಬಿಮಾರಿಯ ಆದಿ ಆತೆ ಹೇ. ಇಷ್ಟು ತಮೋ ಪ್ರಧಾನ ಇರುವ ಕಾರಣನೇ ಶರೀರಕ್ಕೆ ಎಷ್ಟೊಂದು ಕಾಯಿಲೆಗಳು ಬರ್ತಾ ಇದೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಯಹ ವಹ ಯಹ ಬಾತೆ ಹೊತ್ತಿ ನಹಿ. ಅಲ್ಲಿ ಇಂಥ ಮಾತುಗಳಿರೋದಿಲ್ಲ. ಶರೀರಕ್ಕಾಗಿ ಕಾಯಿಲೆ ಬರುವಂಥದ್ದು, ಶರೀರಕ್ಕಾಗಿ ಶೃಂಗಾರ ಮಾಡ್ಕೊಳ್ಳುವಂಥದ್ದು, ಇಂಥ ಮಾತಲ್ಲಿ ಇರುವುದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಭಿ ತುಮಾರಿ ಆತ್ಮಕೋ ಬಹುತ್ ಖುಷಿ ಹೇ ಕಿ ಹಮ್ಕೋ ಬೇಹದ್ ಕಾ ಬಾಪ್ ಪಡಾಕರ್ ನರಸೆ ನಾರಾಯಣ್ ಅಥವಾ ಅಮರ್ಪುರಿ ಕಾ ಮಾಲಿಕ್ ಬನಾತೆ ಹೇ. ಈಗ ತಾವು ಮಕ್ಕಳಿಗೆ ಇಷ್ಟು ಖುಷಿ ಇರ್ಬೇಕಾಗಿದೆ, ನಮ್ಗೆ ಬೇಹದ್ದಿನ ತಂದೆ ಓದಿಸ್ತಾ ಇದ್ದಾರೆ, ವಿಶ್ವದ ರಾಜ್ಯ ಭಾಗ್ಯ ಕೊಡ್ತಿದ್ದಾರೆ, ನಾರಾಯಣ ಮಾಡ್ತಿದ್ದಾರೆ, ಅಮರಪುರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇಷ್ಟು ಖುಷಿ ಇರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇಸ್ಲಿಯೇ ಗಾಯನ್ ಹೇ ಅತೀಂದ್ರಿಯ ಸುಖ ಪೂಚ್ನಾ ಪೂಚ್ನಾ ಹೋ ತೋ ಗೋಪ ಗೋಪಿಯೋ ಸೆ ಪೂಚು. ಅದಕ್ಕಾಗಿ ಗಾಯನನೇ ಇರೋದು. ಅತೀಂದ್ರಿಯ ಸುಖ ಅಂದ್ರೆ ಏನು, ಇದರ ಅನುಭವ ಇರೋದು ಗೋಪ ಗೋಪಿಕೆಯರಿಗಾಗಿ, ತಾವು ಮಕ್ಕಳಿಗಾಗಿ ಮಾತ್ರ ಅದರ ಅನುಭವ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಭಕ್ತ ಲೋಗ್ ಇನ್ ಬಾತೋ ಕೋ ನಹಿ ಜಾನ್ತೆ ಹೇ. ಅತೀಂದ್ರಿಯ ಸುಖ ಅಂದ್ರೆ ಏನು ಅನ್ನೋದು ಭಕ್ತ ಜನರಿಗೆ ಗೊತ್ತಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅದರ ಅನುಭವ ಕೂಡ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತುಮಾರೆ ಮೇ ಬಿ ಖುಷಿ ರಹೆ ವ ಇನ್ ಬಾತೋ ಕೋ ಸಿಮರನ್ ಕರ್ತೆ ರಹೆ. ऐसे ಬಚ್ಚೆ ಬಹುತ್ ತೊಡೆ ಹೇ. ತಾವು ಮಕ್ಕಳಲ್ಲೂ ಕೂಡ ಎಲ್ಲರೂ ಒಂದೇ ರೀತಿಯಾಗಿ ಖುಷಿಯ ಸ್ಮರಣೆ ಮಾಡೋದಿಲ್ಲ, ಖುಷಿಯಲ್ಲಿ ಇರೋದಿಲ್ಲ. ಕೆಲವರು ಕಡಿಮೆ ಇದ್ದೀರಿ, ಕೆಲವರು ಹೆಚ್ಚಿದ್ದೀರಿ, ಹೀಗೆ ನಂಬರ್ ವಾರ್ ಇದ್ದೀರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. अबलायों पर कितनी अत्याचार होते हैं. जो गायन है द्रौपदी का यह सब ಪ್ರಾಕ್ಟಿಕಲ್ ಮೇ ಹೋ ರಹಾ ಹೇ. ಬಹಳ ಅಬಲೆಯರಿಗಾಗಿ ಅತ್ಯಾಚಾರ ಆಗತ್ತೆ. ಇದು ಕೂಡ ದ್ರೌಪದಿಗಾಗಿ ಗಾಯನ ಇದೆ. ಚಿತ್ರಗಳನ್ನ ತೋರಿಸ್ತಾರೆ, ಅದೆಲ್ಲವೂ ಈಗ ಪ್ರಾಕ್ಟಿಕಲ್ ಆಗಿ ನಡೀತಾ ಇದೆ. ಏನೆಲ್ಲ ಕಥೆಗಳನ್ನ ಕೇಳಿದ್ರಿ ಅದೆಲ್ಲ ಈಗ ಈ ಜಗತ್ತಲ್ಲಿ ಪ್ರಾಕ್ಟಿಕಲ್ ಆಗಿ ನಡೀತಾ ಇದೆ. ದ್ರೌಪದಿ ನ ಕ್ಯೂ ಪುಕಾರೆ. ದ್ರೌಪದಿ ಯಾಕೆ ಕರೆದಿರೋದು, ಇವತ್ತು ಮನುಷ್ಯ ನಹಿ ಜಾನ್ತೆ ಹೇ. ಬಾಬಾ ಹೇಳ್ತಿರೋ ಮನುಷ್ಯರು ಈ ಮಾತನ್ನ ತಿಳ್ಕೊಂಡಿಲ್ಲ. बाप ने समझाया है तुम सब द्रौपदिया है, ऐसे नहीं ಫೀಮೇಲ್ ಸದೈ ಫಿಮೇಲ್ ಹಿ ಬಂತಿ ಹೇ. ಈ ರೀತಿ ಎಲ್ಲ ಫಿಮೇಲ್ ಆಗಿರೋರು ಪುರುಷ ಆಗಿರೋರು ಸ್ತ್ರೀ ಆಗಿರೋರು ಸದಾ ಸ್ತ್ರೀಯಾಗೇ ಇರ್ತಾರೆ, ಈ ರೀತಿ ಎಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ದೋ ಬಾರಿ ಫಿಮೇಲ್ ಬನ್ ಸಕ್ತೆ ಹೇ. ಕಂಟಿನ್ಯೂ ಅಂದ್ರೆ 2 ಸಾರಿ ಸ್ತ್ರೀ ಆಗ್ಬೋದು, ಮತ್ತೆ ಇನ್ನೊಂದ್ ಸಾರಿ ಇಲ್ಲ ಅಂತ ಹೇಳಿ ಬಾಬಾ ಪುರುಷ ಆಗ್ಬೋದು, ಹೀಗೆ ಬಾಬಾ ಹೇಳ್ತಾರೆ. ಹೀಗೆ ಸ್ತ್ರೀ 2 ಸಾರಿ ಸ್ತ್ರೀ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. माता ये पुकारती है बाबा रक्षा करो हमको दुश्मन से विकार के लिए दुशासन विकार के लिए हैरान करते हैं. इनको कहा जाता है वेश्यालय, ಸ್ವರ್ಗ को कहा जाता है ಶಿವಾಲಯ. ಮಾತೆಯರೆಲ್ಲರೂ ಕೂಗ್ತಾ ಇದ್ದಾರೆ ಅಂತೆ ಬಾಬಾರವ್ರಿಗಾಗಿ, ಬಾಬಾ ರಕ್ಷಿಸು,
ಈ ದುಶ್ಯಾಸರಿಂದ, ಈ ವಿಕಾರಗಳಿಂದ ನಾವು ಬಹಳ ಹೈರಾಣಾಗಿದ್ದೀವಿ, ಸುಸ್ತಾಗಿದ್ದೀವಿ. ಇದಂತೂ ವೇಶ್ಯಾಲಯ ಆಗಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ತಾವು ಮಕ್ಕಳಿಗಾಗಿ ಈಗ ಶಿವಾಲಯವನ್ನ ಸ್ಥಾಪನೆ ಮಾಡ್ತಿದ್ದಾರೆ. वेश्यालय ही रावण की स्थापन, ಶಿವಾಲಯ ಶಿವ ಬಾಬಾ ಕಿ ಸ್ಥಾಪನ್. ಈ ವೇಶ್ಯಾಲಯ ಇದು ರಾವಣನ ಸ್ಥಾಪನೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಶಿವಾಲಯ ಇದು ಶಿವಬಾಬರವರು ಸ್ಥಾಪನೆ ಮಾಡಿರುವ ಜಗತ್ತಾಗಿದೆ. और तुमको नॉलेज भी देते हैं, बाप को नॉलेजफुल भी कहा जाता है. ಶಿವಬಾಬರವ್ರಿಗೆ ಜ್ಞಾನಪೂರ್ಣ ಅಂತ ಹೇಳಿ ಹೇಳುವ ಕಾರಣನೇ ಎಲ್ಲದರ ಜ್ಞಾನವನ್ನ ತಾವು ಮಕ್ಕಳಿಗಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ऐसे नहीं नॉलेजफुल मन माना सबका दिल को जानने वाला. ಈ ರೀತಿ ಎಲ್ಲ ಬಾಬಾರವರಿಗೆ ನಾಲೆಜ್ಫುಲ್ ಅಂತ ಹೇಳ್ತೀವಿ ಅಂದ್ ಮಾತ್ರಕ್ಕೆ ಬಾಬಾ ಎಲ್ಲರ ಮನಸ್ಸಿನಲ್ಲಿ ಇರೋದನ್ನೆಲ್ಲ ಗೊತ್ತು, ಎಲ್ಲಾನು ತಿಳ್ಕೊಂಡಿದ್ದಾರೆ. ಆ ರೀತಿ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇಸ್ಮೇ फायदा क्या है, बाप कहते हैं यह सृष्टि की आदि मध्य अंत की नॉलेज मेरे ಬಿಗರ್ ಕೊಯಿ ದೇನಾ ಸಕೆ. ಎಲ್ಲರ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋದ್ರಿಂದ ಏನ್ ಲಾಭ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಅದು ನಾಲೆಜ್ ಅಲ್ಲ, ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ನನ್ನ ಮೂಲಕ ಮಾತ್ರ ತಾವು ಮಕ್ಕಳಿಗೆ ಸಿಗ್ತಾ ಇದೆ. ಇದು ನಾಲೆಜ್ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇನ್ಸೆ मैं ही तुमको बैठ पढ़ाता हूँ, ज्ञान का सागर एक ही बाप है. ಹೀಗೆ ಜ್ಞಾನದ ಸಾಗರ ತಾವು ಮಕ್ಕಳಿಗೆ ಕುಳಿತು ಓದಿಸ್ತಾ ಇದ್ದಾರೆ. वह ही भक्ति की प्रारब्ध, सत्य त्रेता में भक्ति होती नहीं. ಬಾಬಾ ಹೇಳ್ತಿದ್ರೆ ಸತ್ಯ ತ್ರೇತಾಯುಗದಲ್ಲಿ ಭಕ್ತಿ ಇರೋದಿಲ್ಲ. पढ़ाई से ही राजधानी स्थापन हो रही है. प्राक्टिक प्रेसिडेंट आदि देखो कितने वजीर है. ಬಾಬಾ ಹೇಳ್ತಿದ್ರೆ ಈ ಜಗತ್ತಲ್ಲಿ ರಾಷ್ಟ್ರಪತಿಗೆ ನೋಡಿ, ಅವರ ಕೈ ಕೆಳಗೆ ಎಷ್ಟೊಂದು ಮಂತ್ರಿಗಳಿರ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. एडवाइस देने के लिए वजीर रहते हैं, वजीर करते हैं. ಬಾಬಾ ಹೇಳ್ತಿದ್ದಾರೆ ರಾಷ್ಟ್ರಪತಿಗೆ ದೇಶವನ್ನ ಆಳುವುದಕ್ಕಾಗಿ, ಸಲಹೆಗಳನ್ನ ಕೊಡುವುದಕ್ಕಾಗಿ ಇಷ್ಟೆಲ್ಲ ಮಂತ್ರಿಗಳಿರ್ತಾರೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಸತ್ಯುಗ್ ಮೇ ವಜೀರ್ ರಖನೆ ಕಿ ಹಿ ಜರೂರ್ ನಹಿ. ಸತ್ಯುಗದಲ್ಲಿ ಈ ಮಂತ್ರಿಗಳನ್ನ ಇಟ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಬಾಬಾ ತಿಳಿಸ್ತಿದ್ದಾರೆ. ಆ ಬಾಪ್ ತುಮ್ಕೋ अक्लमंद बनाते हैं. यह लक्ष्मी नारायण देखो कितने अक्लमंद थे. ಬಾಬಾ ನಿಮ್ಮನ್ನ ಇಷ್ಟು ಬುದ್ಧಿವಂತರನ್ನಾಗಿ ಜಾಣರನ್ನಾಗಿ ಮಾಡ್ತಿದ್ದಾರೆ. ನಿಮ್ಗೆ ಸಲಹೆ ಕೊಡ್ಲಿಕ್ಕೆ ಮಂತ್ರಿಗಳ ಅವಶ್ಯಕತೆ ಕೂಡ ಇರೋದಿಲ್ಲ. ಅದಕ್ಕಾಗಿ ಲಕ್ಷ್ಮೀನಾರಾಯಣರನ್ನ ನೋಡಿ ಎಷ್ಟೊಂದು ಬುದ್ಧಿವಂತರಾಗಿದ್ರು, ಇಡೀ ವಿಶ್ವವನ್ನೇ ಆಳ್ತಾ ಇದ್ರು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬೇಹದ್ ಕಿ ಬಾದಶಾಹಿ ಬಾಪ್ಸೆ ಹಿ ಮಿಲ್ತಿ ಹೇ. ಶಿವ ಜಯಂತಿ, ಬೇಹದ್ದಿನ ಆಸ್ತಿ ಅಂತೂ ಶಿವಬಾಬರವರಿಂದನೇ ಸಿಗುತ್ತಾ ಇದೆ. ಶಿವ ಜಯಂತಿ ಬಾಪ್ ಕಿ ಮನಾತೆ ಹೇ. ಶಿವ ಜಯಂತಿ ಅಂದ್ರೇನೆ ತಂದೆಯ ಜಯಂತಿ ಆಗಿದೆ. ಜರೂರ್ ಶಿವ ಬಾಬಾ ಭಾರತ್ ಮೇ ಆಕರ್ ವಿಶ್ವ ಕಾ ಮಾಲಿಕ್ ಬನಾಕರ್ ಗಯಾ. ಯಾಕೆ ಭಾರತವಾಸಿಗಳು ಶಿವ ಜಯಂತಿ ಆಚರಣೆ ಮಾಡ್ತಾರೆ? ಭಾರತದಲ್ಲಿ ಶಿವನೇ ಬಂದು ನಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ರು, ಅದಕ್ಕಾಗಿ ಅವರ ಜಯಂತಿ ಆಚರಣೆ ಮಾಡ್ತಾ ಇದ್ದೀರಿ. ಲಾಖೋ ವರ್ಷ ಕಿ ಬಾತ್ ನಹಿ ಹೇ, ಕಲ್ ಕಿ ತೋ ಬಾತ್ ಹೇ. ಹೀಗೆ ಬಾಬಾ ಯಾವಾಗ ಬಂದಿದ್ರು, ಲಕ್ಷಾಂತರ ವರ್ಷದ ಮಾತಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನಿನ್ನೆ ಬಂದಿದ್ರು, ಅದಕ್ಕಾಗಿ ಆಚರಣೆ ಮಾಡಿದ್ರೆ, ಮತ್ತೆ ಇವತ್ತು ಬಂದಿದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ, ನಿನ್ನೆ ಇವತ್ತು ಮತ್ತೆ ನಾಳೆ ಭವಿಷ್ಯಕ್ಕಾಗಿ. ಹೀಗೆ 5,000 ವರ್ಷದ ಹಿಂದಿನ ಮಾತನ್ನ ಬಾಬಾ ನಿನ್ನೆ ಅಂತ ಹೇಳಿ ಹೇಳ್ತಿದ್ದಾರೆ. ಅಚ್ಚಾ ಜ್ಯಾದಾ ಕ್ಯಾ ಸಮझाऊं, ಬಾಪ್ ಕಾತೆ ಹೇ ಮನ್ಮನಾಭವ್. ಒಳ್ಳೇದು, ಬಹಳ ವಿಸ್ತಾರವಾಗಿ ಜ್ಞಾನ ಹೇಳೋದು ಮನ್ಮನಾಭವದಲ್ಲಿ ಇವೆ. ಬಾಬಾ ಹೇಳ್ತಾರೆ ನನ್ನನ್ನೇ ನೆನಪು ಮಾಡಿ. ವಾಸ್ತವ ಮೇ ಹೇ ಪಢಾಯಿ ಇಶಾರ ಕಿಯಾ ಹೇ. ವಾಸ್ತವದಲ್ಲಿ ವಿದ್ಯೆ ಅಂದ್ರೇನೆ ಕೇವಲ ಸನ್ನೆಯಿಂದಲೇ ಹೇಳುವಂತದ್ದಾಗಿದೆ. ಬಾಬಾ ಸೂಕ್ಷ್ಮವಾಗಿ ಹೇಳಿದ್ರೇನೆ ತಿಳ್ಕೊಂಡ್ ಬಿಡ್ಬೇಕು. ಲೌಕಿಕದಂಗೆ ಬಡ್ದು ಹೇಳುವಂತ ವಿದ್ಯೆ ಇದಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹೀಗೆ ಸನ್ನೆಯಿಂದ ಹೇಳಿದ್ರೇನೆ ತಿಳ್ಕೊಂಡ್ ಬಿಡ್ಬೇಕು, ಅಷ್ಟು ಸೂಕ್ಷ್ಮವಾಗಿರುವಂತ ವಿದ್ಯೆ ಇದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ओम शांति. मीठे मीठे चिकलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते.
ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, बाप का पूरा मददगार बनने के लिए सयाना समझदार बनना है. ತಂದೆಗೆ ಪೂರ್ಣ ಸಹಯೋಗಿಗಳಾಗಲು ಚತುರರು ಬುದ್ಧಿವಂತರೂ ಆಗಬೇಕು. ಚತುರರು ಬುದ್ಧಿವಂತರೂ ಆಗಬೇಕು. अंदर कोई ಕಿಟಪಿಟ್ ನಾ ಹೋ, ಒಳಗೆ ಯಾವುದೇ ಏರುಪೇರು ಇರಬಾರದು. ಇದು ಮಾಡ್ಲಾ ಅದು ಮಾಡ್ಲಾ ಗೊಂದಲ ಈ ರೀತಿ ಯಾವುದೇ ಏರುಪೇರಿನ ಸ್ಥಿತಿ ಇರಬಾರ್ದು ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಎರಡನೇ ಪಾಯಿಂಟ್ ಅಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, स्थापन और विनाश के कर्तव्य को देखते हुए पूरा निश्चय बुद्धि बन बाप को फॉलो करना है. ಸ್ಥಾಪನೆ ಮತ್ತು ವಿನಾಶದ ಕರ್ತವ್ಯವನ್ನ ನೋಡುತ್ತಾ ಪೂರ್ಣ ನಿಶ್ಚಯ ಬುದ್ಧಿಯವರಾಗಿ ತಂದೆಯನ್ನು ಅನುಸರಿಸಬೇಕು. ಸ್ಥಾಪನೆ ಮತ್ತು ವಿನಾಶದ ಕರ್ತವ್ಯವನ್ನ ನೋಡುತ್ತಾ ಪೂರ್ಣ ನಿಶ್ಚಯ ಬುದ್ಧಿಯವರಾಗಿ ತಂದೆಯನ್ನು ಅನುಸರಿಸಬೇಕು. पुरानी दुनिया के पाई पैसे की बुद्धि निकल पूरा बेघर बनना है. ಬಿಡಿಗಾಸಿನ ಹಳೆಯ ಪ್ರಪಂಚದಿಂದ ಬುದ್ಧಿಯನ್ನು ತೆಗೆದು ಪೂರ್ಣ ಭಿಕಾರಿಗಳಾಗಬೇಕು. ಬಿಡಿಗಾಸಿನ ಹಳೆಯ ಪ್ರಪಂಚದಿಂದ ಬುದ್ಧಿಯನ್ನ ತೆಗೆದು ಪೂರ್ಣ ಭಿಕಾರಿಗಳಾಗಬೇಕು. मित्र संबंधी धन दौलत आदि सब कुछ भूल जाना है. ಮಿತ್ರ ಸಂಬಂಧಿ ಹಣ ಅಧಿಕಾರ ಮೊದಲಾದವೆಲ್ಲವನ್ನು ಮರೆಯಬೇಕಾಗಿದೆ. ಬಾಬಾ ವರ್ಧನ ತಿಳಿಸ್ತಾ ಇದ್ದಾರೆ, संगठन में रहते सबके स्नेही बनते बुद्धि का सहारा एक बाप को बनाने वाले ಕರ್ಮಯೋಗಿ ಭವ. ಸಂಘಟನೆಯಲ್ಲಿರುತ್ತಾ ಎಲ್ಲರ ಸ್ನೇಹಿಗಳಾಗಿರುತ್ತಾ ಬುದ್ಧಿಯ ಆಶ್ರಯ ಒಬ್ಬ ತಂದೆಯನ್ನು ಮಾಡಿಕೊಳ್ಳುವಂತಹ, ಸಂಘಟನೆಯಲ್ಲಿರುತ್ತಾ ಎಲ್ಲರ ಸ್ನೇಹಿಗಳಾಗಿರುತ್ತಾ ಬುದ್ಧಿಯ ಆಶ್ರಯ ಒಬ್ಬ ತಂದೆಯನ್ನು ಮಾಡಿಕೊಳ್ಳುವಂತಹ ಕರ್ಮಯೋಗಿ ಭವ. ಕರ್ಮಯೋಗಿ ಭವ. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ, ಕೆಲವು ಮಕ್ಕಳು ಸಂಘಟನೆಯಲ್ಲಿ ಸ್ನೇಹಿಗಳಾಗಲು ಬದಲು ನ್ಯಾರ ಆಗಿ ಬಿಡ್ತಾರೆ. ಕೆಲವು ಮಕ್ಕಳು ಹೀಗಿದ್ದಾರೆ, ಸಂಘಟನೆಯಲ್ಲಿ ಬೆರೆಯೋದೇ ಇಲ್ಲ, ಎಲ್ಲರ ಜೊತೆ ಸ್ನೇಹದಿಂದ ಇರೋದೇ ಇಲ್ಲ, ಅವ್ರು ಸಪರೇಟ್ ಬೇರೆನೆ ಆಗಿರ್ತಾರೆ, ನ್ಯಾರ ಆಗಿರ್ತಾರೆ. ಎಲ್ಲಿ ಸಿಕ್ಕಿ ಹಾಕಿಕೊಂಡಿರುವನೇನೋ ಎಂಬ ಭಯ ಬೀಳುತ್ತೆ. ಎಲ್ಲರಲ್ಲಿ ನಾನು ಎಲ್ಲಿ ಸಿಕ್ಕಾಕೊಳ್ತೀನೇನೋ, ಇವರ ಸ್ನೇಹದಲ್ಲಿ ಇವರ ಪ್ರೀತಿಯಲ್ಲಿ ಎಲ್ಲಿ ಸಿಕ್ಕಾಕೊಳ್ತೀನಿ ಎಂದು ಭಯ ಇರುತ್ತೆ. ಇದಕ್ಕೆ ಬದಲು ದೂರ ಉಳಿದುಕೊಳ್ಳುವುದೇ ಒಳ್ಳೆಯದು ಎಂದು ತಿಳ್ಕೊಳ್ತಾರೆ. ಆದ್ರೆ ಇಲ್ಲ, 21 ಜನ್ಮ ಪರಿವಾರದಲ್ಲಿ ಬರಬೇಕು. ಒಂದು ವೇಳೆ ಭಯ ಬಿದ್ದು ದೂರ ಸರಿತಾರೆ, ಈಗ ಇದು ಸಹ ಕರ್ಮ ಸನ್ಯಾಸಿಯ ಸಂಸ್ಕಾರವಾಯಿತು. ಸಂಘಟನೆಯಲ್ಲಿ ಸೇರಬಾರ್ದು, ಘರ್ಷಣೆ ಆಗತ್ತೆ, ಪರಸ್ಪರ ಜಗಳಗಳಾಗ್ತವೆ. ಈ ರೀತಿ ಏನಾದ್ರೂ ಭಯ ಬಿದ್ದು ನೀವು ದೂರ ಇರ್ತೀರಿ, ನ್ಯಾರ ಆಗಿರ್ತೀರಿ ಅಂದ್ರೆ 21 ಜನ್ಮದವರೆಗೂ ನೀವು ಪರಿವಾರದಲ್ಲೇ ಇರ್ಬೇಕಾಗಿದೆ. ಅದಕ್ಕೆ ಬಿದ್ದು ದೂರ ಸರಿದ್ರೆ ಬಾಬಾ ಹೇಳ್ತಾರೆ ಕರ್ಮ ಸನ್ಯಾಸಿಗಳಾಗ್ತೀರಿ, ಒಬ್ರೇ ಇರೋರಾಗ್ತೀರಿ, ಕರ್ಮ ಯೋಗಿಗಳಾಗ್ಬೇಕಾಗಿದೆ. ಸಂಘಟನೆಯಲ್ಲಿ ಸೇರ್ಬೇಕು, ಎಲ್ಲರ ಜೊತೆ ಸೇವೆ ಮಾಡ್ಬೇಕು, ಎಲ್ಲರ ಜೊತೆ ಎಲ್ಲಾ ಕಾರ್ಯದಲ್ಲಿ ಭಾಗಿಯಾಗ್ಬೇಕು, ಕರ್ಮ ಯೋಗಿ ಆಗ್ಬೇಕು. ಕರ್ಮ ಸನ್ಯಾಸಿ ಅಲ್ಲ. ಸಂಘಟನೆಯಲ್ಲಿರಿ, ಎಲ್ಲರ ಸ್ನೇಹಿಗಳಾಗ್ರಿ, ಆದರೆ ಬುದ್ಧಿಯ ಆಶ್ರಯ ಒಬ್ಬ ತಂದೆಯದ್ದೇ ಆಗಿರ್ಬೇಕು. ಸಂಘಟನೆಯಲ್ಲಿ ಬೆರಿಬೇಕು, ಆಮೇಲೆ ಎಲ್ಲರ ಜೊತೆ ಸ್ನೇಹದಿಂದ ಕೂಡ ಇರ್ಬೇಕು, ಆದ್ರೆ ಬುದ್ಧಿಯಲ್ಲಿ ಮಾತ್ರ ಒಬ್ಬ ತಂದೆಯ ಆಶ್ರಯನೇ ಇಟ್ಕೊಂಡಿರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇನ್ನೊಬ್ಬರು ಇರಬಾರದು. ಬುದ್ಧಿಗೆ ಬೇರೆಯವರ ಆತ್ಮನ ಜೊತೆ ಗುಣ ಯಾವುದೇ ಆಕರ್ಷಣೆ ಇರಬಾರದು. ಗುಣ ತಂದೆಯದ್ದೇ ಆಕರ್ಷಣೆ, ಶಕ್ತಿ ತಂದೆಯದ್ದೇ ಆಕರ್ಷಣೆ, ಎಲ್ಲದರಲ್ಲೂ ತಂದೆಯದ್ದೇ ಆಕರ್ಷಣೆ ಇರ್ಬೇಕೆ ಹೊರತು ಬೇರೆ ಆತ್ಮನ ಗುಣ, ಬೇರೆ ಆತ್ಮನ ಆಕರ್ಷಣೆ ಇರಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಾರೆ. ಸಂಘಟನೆಯಲ್ಲಿ ಸೇರ್ಕೊಂಡಿವಿ, ಸೇವೆ ಮಾಡಿದ್ವಿ, ನ್ಯಾರ ಪ್ಯಾರ,
ಅಷ್ಟೇ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬುದ್ಧಿಯಿಂದ ಮಾತ್ರ ತಂದೆಯ ಆಶ್ರಯದಲ್ಲೇ ಇರಬೇಕಾಗಿದೆ. ಆಗ ಹೇಳಲಾಗುವುದು ಕರ್ಮಯೋಗಿ, ಪವಿತ್ರ ಯೋಗಿ. ಅಂಥವ್ರಿಗಾಗಿನೇ ಬಾಬಾ ಹೇಳ್ತಿದ್ದಾರೆ ಇವರು ಕರ್ಮ ಯೋಗಿ ಆಗಿದ್ದಾರೆ, ಪವಿತ್ರ ಯೋಗಿ ಆಗಿದ್ದಾರೆ ಅಂತ ಹೇಳಿ. ಈ ರೀತಿಯಾಗಿ ಕರ್ಮ ಯೋಗಿ ಆಗ್ರಿ ಅಂತ ಹೇಳಿ ಬಾಬಾ ವರದಾನ ತಿಳಿಸಿದ್ರು. ಸ್ಲೋಗನ್ ಇದೆ, ಬಾಬ್ದಾದರವರ ರೈಟ್ ಹ್ಯಾಂಡ್ ಆಗಿ ಲೆಫ್ಟ್ ಹ್ಯಾಂಡ್ ಅಲ್ಲ. ಬಾಬ್ದಾದರವರಿಗೆ ರೈಟ್ ಹ್ಯಾಂಡ್ ಆಗಿ ಲೆಫ್ಟ್ ಹ್ಯಾಂಡ್ ಅಲ್ಲ. ಬಾಬಾರವ್ರಿಗೆ ನಿಮ್ಮ ಅವಶ್ಯಕತೆ ಬಹಳ ಇದೆ. ಹಾಗಾಗಿ ಅವಶ್ಯಕತೆ ಇದ್ದಾಗ ಬಾಬಾರವ್ರಿಗೆ ಬೇಗ ಸಹಯೋಗಿ ಆಗಿ. ಬಾಬಾ ಬಯಸ್ತಾ ಇದ್ದಾರೆ, ನೀವು ಸಿಗ್ತಾನೆ ಇಲ್ಲ ಅಂದ್ರೆ ಲೆಫ್ಟ್ ಹ್ಯಾಂಡ್ ಆದಂಗ ಆಗ್ತೀರಿ. ಓಂ ಶಾಂತಿ. ಬಾಬಾರವ್ರು ಏನ್ ತಿಳಿಸ್ಬಿಟ್ರು?
ಏನಾಗ್ತದೆ ಒನ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಈ ಪ್ರಪಂಚಕ್ಕೆ ಹೋಗಿ ಬಾಬಾ ಕೃಷ್ಣರ ಇತಿಹಾಸ